ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡ ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮೊದಲೇ ತಿಳಿಸಿರೋ ಹಾಗೆ ನಮ್ಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮ. ಏನ್ರಿ ಮಳಿ ಗೃಹಿಣಿಯವರು ಮಾತ್ರ ಬರ್ಬೇಕಾ, ನಾವು ಹಾಡು ಹೇಳೋರೆಲ್ಲ ಬರಬಾರ್ದಾ ಅಂತ. ಹಾಡು ಹೇಳೋರ ಬರ್ಬೋದು, ಸಿಕ್ಕಾಪಟ್ಟೆ ಜನ ಬಂದು ಹಾಡು ಹೇಳಿದ್ದಾರೆ ಅನ್ಕೊಳ್ತದೆ. ಸಿಕ್ಕಾಪಟ್ಟೆ ಜನ ಬಂದು ಹಾಡು ಹೇಳೋದು ಬೇರೆ, ಬಟ್ ನಾನು ಬರ್ತೀನಿ ಮುರಳಿಯವ್ರೆ ಅಂತ ಅನುಪಮ ಗೊತ್ತಾಯ್ತಾ ಯಾರು ಬರ್ತಾ ಇದಾರೆ ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅನುಪಮ ಅವ್ರು ಬರ್ತಾ ಇದಾರೆ. ಕನ್ನಡದ ಪ್ರಸಿದ್ಧ ಗಾಯಕಿ ಅಂತ ಹೇಳಿದ್ರು ತಪ್ಪಾಗಲಾರದು. ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಹಾಡುಗಳೆಲ್ಲ ಅನುಪಮ ಅವರೇ ಆಡ್ತಾ ಇದ್ದಾರೆ. ಇವರು ಹಾಡೋದು ಒಂದು ಮುಖ ಆಯ್ತು ಅಂದ್ರೆ ಇದು ಬಿಟ್ಟು ಬೇರೆ ಸಿಕ್ಕಾಪಟ್ಟೆ ಓದಿದ್ದಾರೆ, ಓದೋ ಜೊತೆಗೆ ಲೆಕ್ಚರರ್ ಆಗಿದ್ದಾರೆ, ಲೆಕ್ಚರರ್ ಆಗೋ ಜೊತೆಗೆ ಸಿಕ್ಕಾಪಟ್ಟೆ ಅವಾರ್ಡ್ಗಳೆಲ್ಲ ತಗೊಂಡಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ತಾ ಅವ್ರು ಏನ್ ಅಡುಗೆ ಮಾಡ್ತಾರೆ ನೋಡ್ಕೊಳ್ತಾ ಅವ್ರ ಜೊತೆ ಒಂದು ಸ್ವಲ್ಪ ಹಾಡನ್ನು ಕೇಳ್ಕೊಳ್ಳೋಣ ಅಂತ ನಾನು ಅನ್ಕೊಂಡಿದ್ದೀನಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು? ಅನುಪಮ. ಅನುಪಮ ಅವರೇ ಏನ್ ಮಾಡ್ಕೊಂಡಿದ್ದೀರಾ? ಗಾಯಕಿ ಜೊತೆಗೆ ಲೆಕ್ಚರ್ ಮಾಡ್ತಾ ಇದ್ದೀನಿ RV ಕಾಲೇಜಲ್ಲಿ. RV ಕಾಲೇಜಲ್ಲಿ ಲೆಕ್ಚರರ್ ಕೂಡ. ಏನ್ ಸಬ್ಜೆಕ್ಟ್ ತಗೊಳ್ತೀರಾ? ನಾನು ಫಿನಾನ್ಸ್ ಸಬ್ಜೆಕ್ಟ್ಸ್ ತಗೊಳ್ತೀನಿ BBMಗೆ. ಫೈನಾನ್ಸ್ ಸಬ್ಜೆಕ್ಟ್ ತಗೊಳ್ತೀರಾ? ಓಕೆ. ಮನೇಲಿ ಯಾರು ಇದ್ದೀರಾ? ಮನೇಲಿ ಅಪ್ಪ ಅಮ್ಮ ತಮ್ಮ ನಾನು. ಓಕೆ, ವೆರಿ ಗುಡ್ ವೆರಿ. ಅನುಪಮ ಅವರೇ ಸಿಕ್ಕಾಪಟ್ಟೆ ಹಾಡುಗಳನ್ನ ಹಾಡಿದ್ದೀರಾ, ತುಂಬಾ ಜನ ಗೊತ್ತು. ನಾನು ಹೇಳಿದೆ ಯಾರು ಅನುಪಮನಪ್ಪ ಅಂದ್ರೆ ತಾಳಿ ಸರ್ ನಿಮಿಷ ಟಕ್ ಅಂತ ಇಂಟರ್ನೆಟ್ ಹೊಡೆದು ನೋಡಿ ಸರ್ ಇವರೇ ಆಡಿಯೋದು. ನೀವು ಡೈರೆಕ್ಷನ್ ಮಾಡ್ತೀರಾ? ಹಾ, ಒಂದ್ ಆಲ್ಬಮ್ ಹೊಸದಾಗಿ ಮನ್ಮೋಹನ ಅಂತ, ಅದಕ್ಕೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ. ನೋಡಿ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ ಸರ್, ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ ಅಂತ ನಂಗೆ ತೋರಿಸಿಲ್ಲ, ನೋಡಿಲ್ಲ ಫಸ್ಟ್. ಓಕೆ, ನಾವೆಲ್ಲ ಬರೀ ಕೇಳ್ತೀವಿ ಅಷ್ಟೇ, ನಿಮ್ಗೆ ಎಲ್ಲಿ ನೋಡೋದು? ಕರೆಕ್ಟ್, ಹೌದು. ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಎಲ್ಲರೂ ನೋಡ್ತಾರೆ ಇವತ್ತು. ಅದಕ್ಕೆ ಇವತ್ತು ಕರ್ಸಿದ್ದೀರಲ್ಲ ಸರ್? ಎಸ್ ಎಸ್ ಮೇಡಮ್, ಎಸ್ ಮೇಡಮ್. ಅನುಪಮ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಕೆಲವರು ಓದಕ್ಕೆ ಹೋಯ್ತು ಅಂದ್ರೆ ಹಾಡೋದನ್ನ ಮರ್ತು ಬಿಡ್ತಾರೆ, ಕೆಲವರು ಹಾಡಕ್ಕೆ ಹೋಯ್ತು ಅಂದ್ರೆ ಓದೋದು ಮರ್ತು ಬಿಡ್ತಾರೆ. ಓದ್ಕೊಂಡು ಹಾಡಲ್ಲೂ ಮುಂದುವರ್ಕೊಂಡು ಅಲ್ಲೂ ಸಿನಿಮಾಗಳೆಲ್ಲ ಹಾಡ್ಕೊಂಡು ಜೊತೆಗೆ ಅವ್ರದೇ ಓನ್ ಆಲ್ಬಮ್ನ ತಕ್ಕೊಂಡು ಇವೆಲ್ಲ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಇದಕ್ಕೆಲ್ಲ ಶ್ರಮ ಸಿಕ್ಕಾಪಟ್ಟೆ ಇರುತ್ತೆ. ಆ ಶ್ರಮ ಈ ರುಚಿ ಎಲ್ಲ ಜೊತೆಗೆ ನೋಡ್ತಾ ಹೋಗೋಣ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅನುಪಮ, ಮತ್ತೊಮ್ಮೆ ವೆಲ್ಕಮ್ ನಿಮ್ಗೆ. ಏನ್ ಮಾಡ್ತಾ ಇದೀರಾ ಫಸ್ಟ್ ಹೇಳಿ? ಇವತ್ತು ಇನ್ಸ್ಟೆಂಟ್ ಗೊಜ್ಜಿನ ಪುಡಿ ಅಂತ. ಗೊಜ್ಜು ಪುಡಿ ಸೀಮೆ ಬದನೆಕಾಯಿ ಗೊಜ್ಜು. ಬೇಕಾಗುವ ಸಾಮಗ್ರಿಗಳು: ಸೀಮೆ ಬದನೆಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಇಂಗು, ಮೆಂತ್ಯ, ಕರಿ ಎಳ್ಳು, ಒಣ ಕೊಬ್ಬರಿ ತುರಿ, ಹುಣಸೆ ರಸ, ಬೆಲ್ಲ, ಕರಿಬೇವು, ಉಪ್ಪು, ಎಣ್ಣೆ. ವಾಕಿಂಗ್ ವಿಮೆನ್ ಎಲ್ಲ ಅಡಿಗೆ ಮಾಡ್ಬೇಕಾದ್ರೆ ತುಂಬಾ ರುಬ್ಕೊಂಡೆಲ್ಲ ಟೈಮ್ ಇರಲ್ಲ ಮಾಡೋದಕ್ಕೆ. ಸೊ ಇನ್ಸ್ಟೆಂಟ್ ಆಗಿ ಪುಡಿ ಮಾಡಿಟ್ಕೊಂಡ್ರೆ ಗೊಜ್ಜಿನ ಪುಡಿನ ತುಂಬಾ ದಿನ ಬಾಳ್ಕೆ ಬರುತ್ತೆ. ಅದು ಯಾವಾಗ ಬೇಕು. ಹಾ, ವೆಜಿಟೇರಿಯನ್ ನಾನ್ ವೆಜ್ ಅವ್ರು ಏನ್ ಮಾಡೋದು? ಅವ್ರು ಯೂಸ್ ಮಾಡ್ಬೋದು, ಆ ಪುಡಿ ಕಾಮನ್ ಆಗಿರುತ್ತೆ. ಯಾವ ತರಕಾರಿ ಬೇಕಾದ್ರೂ ಹಾಕಿ ಮಾಡ್ಬೋದು, ಇವನ್ ನಾನ್ ವೆಜ್ ಬೇಕಾದ್ರೂ ಮಾಡ್ಬೋದು. ಟೈಮ್ ಇದ್ದಾಗ ಮಾಡ್ತಾ ಇರ್ತೀವಿ. ನಿಮ್ಮ ಅಮ್ಮ ಫೋನ್ ಮಾಡಿ ಹೇಳಿದ್ರು ಅಡಿಗೆನೆ ಮಾಡಲ್ಲ, ಕೆಲ್ಸಕೊಟ್ಟಾಗ್ತಾಳೆ, ಟೈಮ್ ಇದ್ದಾಗ ಹಾಡ್ತಾ ಇರ್ತಾಳೆ, ನಾನೇ ಅಡಿಗೆ ಮಾಡೋದು ಅಂತ. ಇಲ್ಲ, ಹಾಡ್ತಾ ಅಡಿಗೆ ಮಾಡ್ತೀನಿ. ವೆರಿ ಗುಡ್ ವೆರಿ ಗುಡ್. ಓಕೆ, ಕಾಲೇಜಲ್ಲಿ ಇರೋದು ನಿಮ್ದು? ಜಯನಗರಲ್ಲಿ ಇರೋದು. ಜಯನಗರ. ಅದಕ್ಕೇನ್ ಮಾಡ್ತಾ ಇದೀರಾ ನೀವು ಇವಾಗ? ಇನ್ಸ್ಟೆಂಟ್ ಪುಡಿ ಮಾಡಿಟ್ಕೊಂಡು ಸೀಮೆ ಬದನೆಕಾಯಿ ತಗೊಂಡಿದ್ದೀನಿ. ಸೀಮೆ ಬದನೆಕಾಯಿ ಹಾಕೊಂಡು ಇವತ್ತು ಗೊಜ್ಜು. ಈ ಸೀಮೆ ಬದನೆಕಾಯಿ ಬದಲು ಹೆರಳೆಕಾಯಿ ಹಾಕೋಬಹುದು. ಆಲೂಗೆಡ್ಡೆ, ಹೆರಳೆಕಾಯಿ ಅಂತ ಒಂದಿರುತ್ತೆ, ಕಹಿಯಾಗಿರೋದು ಅದೊಂದು ಹಣ್ಣು, ಬಟ್ ತುಂಬಾ ಒಳ್ಳೇದು, ತುಂಬಾ ಒಳ್ಳೆ ಕಂಟೆಂಟ್ಸ್ ಇದೆ. ಹೆರಳಿಕಾಯಿ? ಹಾ, ಹೆರಳಿಕಾಯಿ. ಚಿತ್ರಾನ್ನ ಮಾಡ್ಬೋದು, ಪೈನಾಪಲ್ ಮಾಡ್ಬೋದು. ಅನುಪಮ ಜಾಸ್ತಿ ಆಯ್ತು ಇದು. ಏನು ಸಕ್ಕತ್ತಾಗಿ ಹಾಡು ಹೇಳ್ತೀರಾ ಅಂದ್ರೆ ನೀವು ಹೆರಳಿಕಾಯಿ ತಿನ್ನಿಸ್ತೀರಾ ನಮ್ಗೆ? ಇವತ್ತಿಗೆ ಸೀಮೆ ಬದನೆಕಾಯಿ ಇದೆ. ಓಕೆ, ಹೆರಳಿಕಾಯಿ ಹಾಕೋಬಹುದು, ಸೀಮೆ ಬದನೆಕಾಯಿ ಹಾಕೋಬಹುದು, ಆಲೂಗೆಡ್ಡೆ ಹಾಕೋಬಹುದು, ಈರುಳ್ಳಿ ಬದನೆಕಾಯಿ ಹಾಕೋಬಹುದು, ಆಮೇಲೆ ಕ್ಯಾಪ್ಸಿಕಮ್ ಹಾಕೋಬಹುದು. ಪುಡಿ ಮಾಡಿ ತೋರಿಸ್ತೀರಾ? ಆ ಪುಡಿನ ಯಾವ ತರಕಾರಿ ಬೇಕಾದ ಜೊತೆಗೆ ಹಾಕೊಂಡು ಗೊಜ್ಜು ಮಾಡ್ಕೋಬಹುದು. ಓಕೆ ಅನುಪಮ, ಶುರು ಮಾಡಕ್ಕೆ ಏನ್ಕೊಂಡಿದ್ದೀವಿ? ಫಸ್ಟ್ ಈಗ ಸೀಮೆ ಬದನೆಕಾಯಿ ಬೇಯಕ್ಕೆ ಹಾಕ್ಬಿಡೋಣ. ಫಸ್ಟ್ ಎಂಟ್ರಿ ತಗೊಂಡಿದ್ದೀರಾ, ಇದು ಸಿಕ್ಕಾಪಟ್ಟೆ ಹಾಡು ಹೇಳ್ಸ್ಬೇಕು ನಿಮ್ಮ ಹತ್ರ. ಖಂಡಿತ ಹಾಡು ಹೇಳೋಕೆ ಶುರು ಮಾಡೋಣ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಎಲ್ಲಿರುವೆ. ಇದಕ್ಕೊಂಚೂರು ಎಣ್ಣೆ ಹಾಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾಲೇಜ್ ಹುಡುಗರು ರೇಕ್ಸಲ್ವಾ ನಿಮ್ಗೆ? ಇಲ್ಲ, ಅದು ವಿಮೆನ್ಸ್ ಕಾಲೇಜ್. ಅಯ್ಯೋ ಛೇ ಹುಡುಗರು ಎಂತ ಮಿಸ್ ಮಾಡ್ಕೊಂಡ್ರು. ಹೋಗ್ಲಿ ಬಿಡಿ. ಹೆಂಗೆ ಬೇರೆ ಬೇರೆ ಭಾಷೆಗಳೆಲ್ಲ ಆಡಿದೀರಾ? ಅಂದ್ರೆ ಮೀನ್ಸ್ ತಮಿಳು ಮತ್ತೆ ಲಂಬಾಣಿ ಭಾಷೆ ಫಿಲಮ್ಸ್ ಹಾಡಿದೀನಿ. ಲಂಬಾಣಿ ಭಾಷೆನಲ್ಲಿ ಮಾಡಿದ್ದಾರೆ. ಹೆಂಗ್ ಬಿಡಿ ಒಂದ್ಸರಿ? ಹೌದು, ಲಂಬಾಣಿ ಆಡಿರ್ಬೇಕು, ಬೇರೆ ಬೇಡ. ಅದು ಲಿರಿಕ್ಸ್ ಸ್ವಲ್ಪ ಜ್ಞಾಪಕ ಬರ್ಬೇಕು. ಹೆಂಗ್ ಜ್ಞಾಪಿಸ್ಕೊಂಡು ಹೇಳಿ. ಕಮಲೇರೋ ಫೂಲ ತೋರೆ ಆಜೋ 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 ಕಾನೇರ ಕುಚ್ಚ ತೋಮ. ಅರ್ಥ ಆಗಲ್ಲ ಬಿಡ್ರಿ, ಗೊತ್ತಾಗಲ್ಲ. ಕಾದಿದೆ ಎಣ್ಣೆ ಹಾಕೊಳ್ಳಿ. ಒಗ್ಗರಣೆಗೆ ಸಾಸಿವೆ ಹಾಕೊಳ್ಳೋಣ. ಸುಮಾರು ಒಂದು 15 ಭಾಷೆಯಲ್ಲಿ ಹಾಡಿದ್ದೀನಿ. 15 ಭಾಷೆಯಲ್ಲಿ ಹಾಡಿದ್ದೀರಾ? ಓಕೆ, ಕನ್ನಡದಲ್ಲಿ ಯಾವ ಸಿನಿಮಾ ಹಾಡಿದ್ದೀರಾ? ಸಿನಿಮಾಗೆ ಮೊದಲು ಹಾಡಿದ ಸಿನಿಮಾ ಅವನಂದ್ರೆ ಅವನೇ ಅಂತ. ಯಾರು ಮಾಡಿದ್ರು ಇರೋದಕ್ಕೆ? ಅದರಲ್ಲಿ ನವೀನ್ ಮಯೂರ್ ಅವ್ರು ಮಾಡಿದ್ರು.
ಓಕೆ ಅವ್ರು ಮಾಡಿದ ಫಿಲಮ್ ಅದು. ಓಕೆ ಅದಾದ್ಮೇಲೆ ಒಂದೊಂದೇ ಹಂಗೆ ಫಿಲಮ್ ಸಿಗ್ತಾ ಹೋಯ್ತು. ನೀನ್ ಯಾರೇ, ಡಯಾನಾ, ಓ ನಿಮ್ದು ಪ್ರೀತಿ. ಪ್ರಸಿದ್ಧವಾದ ಹಾಡೆ ಅದು. ಇನ್ನ ಬ್ರೇಕ್ ಸಿಗ್ಬೇಕು ಸರ್. ಇನ್ನ ಸಿಕ್ಕಿಲ್ಲ, ಸಖತ್ತಾಗಿರೋ ಬ್ರೇಕ್. ಬಂದಿರಲ್ವಾ, ಸಿಗುತ್ತೆ ನೋಡಿ ಬ್ರೇಕ್, ಇಷ್ಟೊಳಗೆ ಸಿಗುತ್ತೆ ಶಾರ್ಟ್ಲಿ ಬ್ರೇಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕಂದ್ರೆ ನಾವು ಬ್ರೇಕ್ ಅಂತ ಹೇಳ್ತಾನೆ ಇರ್ತೀವಿ, ನಿಮಗೆ ಬ್ರೇಕ್ ಸಿಗದೆ ಹೆಂಗ್ರಿ? ಖಂಡಿತ ಬ್ರೇಕ್ ಸಿಗುತ್ತೆ, ಡೋಂಟ್ ವರಿ. ಈಗ ಇದಕ್ಕೊಂದು ಸ್ವಲ್ಪ ಕರ್ಬೇವು ಹಾಕಿ. ಸೀಮೆ ಬದನೆಕಾಯಿ ಇದು? ಸೀಮೆ ಬದನೆಕಾಯಿ ಇದೆ. ಹಾಕಿ. ಒಂದೆರಡು ಸೀಮೆ ಬದನೆಕಾಯಿ ತಗೊಂಡಿದ್ದೀನಿ. 2 ಸೀಮೆ ಬದನೆಕಾಯಿ. ಇದು ಬೈತಾ ಅಲ್ಲಿ ಏನೋ ಪುಡಿ ಮಾಡ್ಕೋಬೇಕು ಅಂತ. ಹೌದು, ಇವಾಗ ಇದು ಮುಚ್ಚಿಟ್ಬಿಟ್ಟು ಇವಾಗ ಇದು ಇನ್ಸ್ಟೆಂಟ್ ಪುಡಿ ಮಾಡೋದು ಇಂಗ್ರೀಡಿಯೆಂಟ್ಸ್ ನಾವು ಏನು ಮಾಡಿದೀವಿ ಅಂದ್ರೆ ಫಸ್ಟ್ ಒಗ್ಗರಣೆ ಹಾಕೊಂಡು ಇದಕ್ಕೆ ಸೀಮೆ ಬದನೆಕಾಯಿ ಹಾಕಿ ಬೇಯಿಸ್ಕೊಳ್ಳೋಕೆ ಮುಗಿಸ್ತಾ ಇದೀವಿ. ಇದು ಯಾವ ತರಕಾರಿನಾದ್ರೂ ನಾವು ಹಾಕೋಬಹುದು, ಬಟ್ ಪುಡಿ ಒಂದೇ. ಇವಾಗ ಒಂದ್ ಸ್ವಲ್ಪ ಫ್ರೈಯಿಂಗ್ ಪ್ಯಾನ್ ನಲ್ಲಿ ಹುರ್ಕೊಂಡ್ಬಿಡೋಣ ಅದನ್ನೆಲ್ಲ. ಏನೋ ಹುರ್ಕೋಬೇಕು ಅಂದ್ರೆ ಹುರ್ಕೊಳ್ಳಿ. ಕಡಲೆಬೇಳೆ ಹಾಕೊಂಡ್ರೆ ಹಾಕಿ. 1 ಕಪ್ ಅಷ್ಟು ಕಡಲೆಬೇಳೆ. 1 ಕಪ್ ಅಷ್ಟು ಕಡಲೆಬೇಳೆ ಬೇಕಾ? ಇದು ಪೌಡರ್ ಎಷ್ಟು ಬೇಕಾದ್ರೆ ಮಾಡಿಕೊಳ್ಳಬಹುದು, ಯಾವಾಗ ಬೇಕಾದ್ರೆ ಹಾಕೋಬಹುದು. ಎಸ್ 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 ಎಸ್. 1 ಕಪ್ ಸ್ವಲ್ಪ ಕಡಿಮೆ ಅಷ್ಟು ಉದ್ದಿನ ಬೇಳೆ. ಅನುಪಮ ಹೇಳಿ ಸರ್. ಫಸ್ಟ್ ಸಿನಿಮಾ ಮಾಡಿದ್ಯಾ ಅದು? ಯಾವ ಹಾಡು ಕನ್ನಡದಲ್ಲಿ? ಅವನಂದ್ರೆ ಅವನೇ ಅಂತ ಫಸ್ಟ್ ಫಿಲಂ ಹಾಡಿದ್ದು. ಅದಾದ್ಮೇಲೆ ಒಂದೊಂದೇ ಫಿಲಂ ಲೇಟೆಸ್ಟ್ ಆಗಿ ಹಾಡಿದ್ದು ಜೋಗಿ ಪ್ರೇಮ್ ಅವ್ರದ್ದು ದಾಸವಾಳ ಫಿಲಂ ಹಾಡಿದ್ದು. ಒಂದ್ಸರಿ ಹಾಡು ನೋಡ್ಬೇಕಲ್ಲ, ಅದನ್ನ ಕೇಳಿಲ್ಲ ನಾವು. ಅದು ಹೇಗಿದ್ದೀಯಾ, ನಾ ಚೆನ್ನಾಗಿದ್ದೀನಿ, ಏನೋ ವಿಷಯ ಪೇಪರ್ ಓದಿ ಹೇಳ್ತೀನಿ, ಸೈಡಿಗೆ ಬಂದ್ರೆ ಒಂದ್ ಸ್ಟೋರಿ ಹೇಳ್ತೀನಿ, ಸಾರಿ ಡಿಯರ್ ನಾ ಬ್ಯುಸಿ ಆಗಿರ್ತೀನಿ. ಇದನ್ನ ಚೆನ್ನಾಗಿ ರೋಸ್ಟ್ ಆಗಿದೆ, ಇದು ಆಫ್ ಮಾಡೋಣ. ಬೆಂದೋಗಿದೆ ಅನ್ಕೊಂಡಿದ್ದೀನಿ. ಬೆಂದೋಗಿದೆ. ಓಕೆ, ಹಾಕೊಳ್ಳಿ. ಇವಾಗ ಇಲ್ಲಿ ಒಂಚೂರು ಮೆಂತ್ಯ ಹಾಕೊಂಡಿದ್ದೀನಿ, ಇದ್ರ ಜೊತೆ ಒಂಚೂರು ಕರಿ ಎಳ್ಳು. ಓಕೆ, ಅದು 1 ಕಪ್ ತಗೊಂಡಿದ್ರೆ ಇದೊಂದು 3/4 ಕಪ್ ತಗೋ. ಓಕೆ, ಒಂದ್ ಸ್ವಲ್ಪ ಇದು ಹಸಿ ವಾಸನೆ ಹೋಗಿ ಗಮ್ಮಂತ ವಾಸನೆ ಬಂದಾಗ ಇಳಿಸ್ಬೇಕು. ಮೆಂತ್ಯ ಮತ್ತು ಇದು ಏನದು ಕರಿ ಎಳ್ಳು. ಕರಿ. ಇವಾಗಿದ್ದು ಪುಡಿ ಮಾಡ್ಕೊಳ್ಬೇಕು. ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಕು ಸಾಕು ಮೆಣಸಿನ್ಕಾಯಿ ರೋಸ್ಟ್ ಮಾಡ್ಕೊಳ್ಬೇಕು. ಗುಂಟೂರು ಮತ್ತು ಕೆಂಪು ಮೆಣಸಿನ ಎರಡು ಹಾಕಿದ್ದೀರಾ? ಇದೊಂದ್ ಸ್ವಲ್ಪ ಗರ್ಗರ್ಗಾಗ ಆಗೋ ತನಕ ರೋಸ್ಟ್ ಮಾಡಿದ್ರೆ ಆಯ್ತು. ತೆಗಿ. ಒಂಚೂರು ಹಿಂಗ್ ಹಾಕೊಂಡು ಒಣ ಕೊಬ್ಬರಿ ತುರಿ ಒಂದ್ ಅರ್ಧ ಕಪ್ ಆದ್ರೆ ಸಾಕು. ಸಾಕು ಸರ್, ಸಾಕಮ್ಮ. ತಣ್ಣಗಾಗಿದೆ. ಇದನ್ನ ಅದ್ರ ಜೊತೆ ಹಾಕಿ ಪುಡಿ ಮಾಡ್ಕೊಂಡು ಆಯ್ತಾ ಮೇಡಮ್? ಫೈನಲ್ ಆಗಿ ಮಾಡಿದ್ರ ಪುಡಿನ? ಪುಡಿ ಆಯ್ತು. ಹಾಕೊಳ್ಳಿ. ಗೊಜ್ಜಿನ ಪುಡಿ. ವೆರಿ ಗುಡ್. ನಿಮ್ ತಾಯಿ ಹೆಸರೇನು? ಪದ್ಮಾರಾವ್. ಪದ್ಮಾರಾವ್. ನಿಮ್ ತಂದೆ ಹೆಸರು? ಅಚ್ಯುತರಾವ್. ಅಚ್ಯುತರಾವ್ ಪದ್ಮಾರಾವ್. ಓಕೆ, ಪದ್ಮಾರಾವ್ ಅವ್ರು ಹೇಳ್ಕೊಟ್ಟಿದ್ದ ಇದು ಪುಡಿನ? ನಮ್ಮ ಅಜ್ಜಿ, ಅವ್ರ ಅಕ್ಕ, ಅವ್ರ ಮಕ್ಕಳು ಎಲ್ಲರೂ ಮಾಡ್ತಾರೆ. ಓಕೆ, ಸೊ ಹಂಗಾಗಿ ಓಹೋ ಬೇಜಾನಾಯ್ತು. ಒಂದು ಎಷ್ಟು ಹಾಕೋಬೇಕಾಗುತ್ತೆ ಇವಾಗ ಯೂಶಲಿ ನಾವು ಯೂಸ್ ಮಾಡ್ತಾ ಇರೋದಕ್ಕೆ? ಅದೇ ಇವಾಗ ಇದು ಮಾಡಿದ್ರೆ ಒಂದ್ 2-3 ಸತಿಗಾಗತ್ತೆ. 2-3 ಸರಿಗಾಗುತ್ತಾ? ನಾವು ಎಷ್ಟು ಸತಿ ಗೊಜ್ಜು ಮಾಡ್ಕೊಳ್ತೀವಿ ಅದ್ರ ಮೇಲೆ ಪುಡಿ ಮಾಡಿಟ್ಕೊಂಡ್ಬಿಟ್ರೆ. ಓಕೆ, ಇದು ಆ ಕಡೆ ಇಟ್ಕೊಂಬಿಡಿ. ಇದು ಫಸ್ಟ್ ನಾವು ಸೀಮೆ ಬದನೆಕಾಯಿನ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಬೇಯಿಸ್ಕೊಂಡಿದೀವಿ. ಅನುಪಮ, ಬೇಗ ಬೇಗ ಮಾಡ್ರಿ, ಹಾಡುಗಳು ಕೇಳ್ಬೇಕು ನಾನು. ನೀವೇನ್ರಿ ನೀವು ಸ್ಲೇಟ್ ಮಾಡ್ತಾ ಇದ್ದೀರಾ? ಪುಡಿ ರೆಡಿ ಇದೆಯಲ್ಲ? ಪುಡಿ ರೆಡಿ ಆಯ್ತಾ? ಪುಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಪುಡಿಲಿ ಏನು ಅನುಪಮ ಹೇಳ್ತಾ ಇದ್ರೆ ಅಂದ್ರೆ, ಈ ಪುಡಿ ಮಾಡಿ ಇಟ್ಕೊಂಡ್ರೆ ಯಾವುದೇ ಗೊಜ್ಜನ್ನ ಮಾಡ್ಬೇಕು, ಗೊಜ್ಜಾನೆ ಗೊಜ್ಜು ಯಾವುದೇ ರೀತಿಯ ಗೊಜ್ಜನ್ ಮಾಡ್ಬೇಕಾದ್ರೆ 1-2 ಸ್ಪೂನ್ ಹಾಕೊಂಡ್ರೆ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಅಂತ ಹೇಳ್ತಾ ಇದಾರೆ. ಇವಾಗ ನಾವು ಮಾಡ್ತಾ ಇದೀವಿ ಸೀಮೆ ಬದನೆಕಾಯಿಯ ಗೊಜ್ಜು. ಆ ಗೊಜ್ಜಿಗೆ ಪುಡಿ ಇದು ರೆಡಿ ಮಾಡ್ಕೊಳ್ಳಿ ಮೇಡಮ್. ಇನ್ನೇನು ಹಾಕೋಬಹುದು ಇದಕ್ಕೆ? ಇವಾಗ ಹುಣಸೆ ರಸ ಹಾಕಿ, ಬೆಲ್ಲ ಹಾಕೊಳ್ಳಿ, ಉಪ್ಪು ಹಾಕಿ. ಹುಣಸೆ ರಸನ ಇದು? ಸ್ವಲ್ಪ ಗಟ್ಟಿಯಾಗಿ ಹುಣಸೆ ರಸ ತೆಗೆದಿಟ್ಕೊಂಡು ರುಚಿಗೆ ತಕ್ಕಷ್ಟು. ವೆರಿ ಗುಡ್. ಆಮೇಲೆ ಬೆಲ್ಲ, ಇಲ್ಲ ನನ್ಗೆ ಸ್ಪೈಸಿ ಖಾರ ಇಷ್ಟ. ಮತ್ತೆ ಇಷ್ಟೊಂದು ಬೆಲ್ಲ ಹಾಕ್ತಾ ಇದೀರಲ್ರಿ? ಗೊಜ್ಜು ಸ್ವಲ್ಪ ಇರ್ಬೇಕು ಅಂತ ಅದಕ್ಕೆ ಮೆಂತ್ಯ ಎಲ್ಲ ಹಾಕಿರ್ತೀವಲ್ಲ. ಓಕೆ, ಇದು ಹಾಗಲಕಾಯಿಗೆ ಹಾಕೊಂಡಾಗ ಇನ್ನೂ ಬೆಲ್ಲ ಜಾಸ್ತಿ ಹಾಕೋಬಹುದು ಬೇಕಾದ್ರೆ. ಕಹಿ ಇರುತ್ತೆ ಅಂತನಾ?
ಸೀಮೆ ಬದನೆಕಾಯಿ ಅದು ಅಷ್ಟೊಂದೇನು ವಾಸನೆ ಅದು ಏನು ಇರಲ್ಲ, ಇರಲ್ವಲ್ಲ, ಚೆನ್ನಾಗಿ ಅದರಿಂದ ಬೆಲ್ಲ ಇದು ಹಾಕೋಬಹುದು. ಕ್ಯಾಪ್ಸಿಕಮ್ ಮಾಡಿದಾಗ ಅದರದೇ ಒಂಥರ ವಾಸನೆ ಇರುತ್ತೆ. ಸೊ ಅವಾಗ ಇದು ಅಷ್ಟು ನೆಸಿಟಿ ಬೇಕಾಗಲ್ಲ. ಬದನೆಕಾಯಿ ಈರುಳ್ಳಿ ಹಾಕಿ ಮಾಡಿದಾಗ್ಲೂ ಅಷ್ಟೇ, ಅದು ಗಮ್ಮಂತ ವಾಸನೆ ಇರುತ್ತೆ. ಹೌದೌದು. ಕರೆಕ್ಟು. ಎಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿರೋ ತಗೊಂಡ್ಬಿಟ್ಟಿದ್ರೆ ಕಿವಿಗೆ ಹಾಕೊಂಡಿರೋದು ಎಲ್ಲಿ ತಗೊಂಡ್ರಿ? ಆಕ್ಚುಲಿ ಮಾಡೋದ ಈಗ ಕಿವಿಗೆ ಹಾಕೊಳ್ಳೋದು ನೀವೇ ಮಾಡ್ಕೊಂಡ್ಬಿಡ್ತೀರಾ? ಇವಾಗ ಹೊಸದಾಗಿ ಕಲ್ತ್ಕೊಂಡಿದ್ದು ಕ್ವಿಲ್ಲಿಂಗ್ ಅಂತ ಒಂದು ಆರ್ಟ್ ಇದೆ. ಪೇಪರ್ ಅಲ್ಲಿ ಮಾಡೋದದು. ಪೇಪರ್ ಮಾಡಿ ಅದ್ರ ಮೇಲೆ ಸ್ಟಿಕ್ ಮಾಡ್ಬೋದು. ನೀವೇನ್ರಿ ಕೈಗೆ ಹಾಕೊಳ್ಳೋದು ನೀವೇ ಮಾಡ್ಕೊಂಡ್ಬಿಡ್ತೀರಾ? ಕೈ ಬರ್ಕೊಳ್ಳೋದು ನೀವೇ ಬರ್ಕೊಂಡ್ಬಿಡ್ತೀರಾ? ಉಗುರು ಮೇಲೆ ಬರ್ಕೊಳ್ಳೋದು ನೀವೇ ಬರ್ಕೊಂಡ್ಬಿಡ್ತೀರಾ? ಕಿವಿಗೆ ಹಾಕೊಳ್ಳೋದು ಹಾಕೊಂಡ್ಬಿಡ್ತೀರಾ? ಹಾಡು ಹೇಳಿ ಅಂದ್ರೆ ಅದನ್ನು ಕೇಳ್ಬಿಡ್ತೀರಾ, ಡೈರೆಕ್ಷನ್ ಮಾಡಿ ಅದನ್ನು ಮಾಡ್ಬಿಡ್ತೀರಲ್ರಿ. ಬೇರೆಗೆಲ್ಲ ಅವಕಾಶ ಕೊಡ್ರಿ ಸ್ವಲ್ಪ. ಅಲ್ಲ ಸರ್, ಜನ ಅಷ್ಟು ಎನ್ಕರೇಜ್ಮೆಂಟ್ ಮಾಡ್ತಿದಾರಲ್ವಾ ಮಾಡಿ ಕೆಲಸ ಅಂತ, ಅದು ಸಂತೋಷ. ಸಕ್ಕತ್ತಾಗಿದೆ ರೀ. ಸ್ವಲ್ಪ ಇದು ಕಮ್ಮಿ ಮಾಡ್ಲಾ? ಒಂದ್ ಸ್ವಲ್ಪ ಅದು ಕುದ್ದು ಹೊಂದ್ಕೊಂಡ್ರೆ ಆಮೇಲೆ ಇದನ್ನ ಹಾಕೋಬಹುದಲ್ಲ ಅಷ್ಟೇ. ಇದು ಚಪಾತಿ ಓ ಚೆನ್ನಾಗಿರುತ್ತೆ. ಅನ್ನದ ಜೊತೆನೂ ತಿನ್ಬೋದು, ಹುಳಿ ಅನ್ನದ ಜೊತೆ ತಿನ್ಬೋದು. ಸಾರನ್ನ, ಹುಳಿಯನ್ನ, ಮೊಸರನ್ನ ಯಾವ್ದಕ್ಕಾದ್ರೂ ಆಗುತ್ತೆ. ಚಪಾತಿ, ರೊಟ್ಟಿ ಯಾವ್ದು ತಿನ್ಬೋದು, ಅದ್ರ ಜೊತೆ ತಿನ್ಬೋದು. ನೋಡಿ 2 ನಿಮಿಷ ಆಯ್ತಷ್ಟೇ. ಅದು ಬೇಯಿಸ್ಕೊಂಡು ಇವಾಗ ಈ ಪುಡಿ ಹಾಕ್ಬಿಟ್ರೆ 2 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇವಾಗ ಇದೊಂದು ಒಂದು 3-4 ಸ್ಪೂನ್ ಹಾಕಿದ್ರೆ ಸಾಕಲ್ಲ? 3 ಸ್ಪೂನೇ ಜಾಸ್ತಿ ಅನ್ಸುತ್ತೆ ನನಗೆ. ಇಲ್ಲ, ಒಂದ್ ಸ್ವಲ್ಪ ಅದು ಗ್ರೇವಿಗೆ ನಾವು ಚಪಾತಿಗೆ ಹಚ್ಕೊಂಡು ತಿನ್ಬೇಕಾದ್ರೆ ಒಂದ್ ಸ್ವಲ್ಪ ಬೇಕಾಗುತ್ತಲ್ಲ. ಸಾಕಾ? ನಾ ಬೇಕಾ ನೋಡಿ. ಇಲ್ಲ, ಇನ್ನೊಂದು ಸ್ಪೂನ್ ಹಾಕ್ತೀನಿ. ಹಾಕ್ಬಿಡ್ರಿ, ಯಾಕೆ ಬೇಜಾರು ನಿಮಗೆ. ಎಷ್ಟು ನಿಮಿಷ ಕುದಿಬೇಕು ಇವಾಗ? ಈಗ ಅದು ಒಂದು ಫ್ಲೇವರ್ ಬರೋ ತನಕ ಒಂದು ಕುದಿ ಕುದ್ರೆ ಸಾಕು. ಸಾಕಾ? ಹಾ, ಸಾಕು. ಆಫ್ ಮಾಡೋಣ? ಗಟ್ಟಿ ಆಗ್ಬಿಟ್ಟಿದೆ. ಆಫ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಗುಜ್ಜೆಲ್ಲ ಗಟ್ಟಿಗೆ. ಚಪಾತಿ ಚೆನ್ನಾಗಿರ್ತಾ? 2-3 ಇಟ್ಕೊಂಡು ತಿನ್ನೋ ತರ ಇದೆ ಇದು? ಹಾ ಹೌದು, ಬರುತ್ತೆ. ಎಲ್ಲ ಡ್ರೈ ಐಟಮ್ಸೇ ಹಾಕಿರ್ತೀವಲ್ಲ. ಸೀಮೆ ಬದನೆಕಾಯಿ ದಿಢೀರಾಗಿ ಮಾಡಿದ್ದ ಗೊಜ್ಜು ರೆಡಿ. ಥ್ಯಾಂಕ್ ಯು. ದಿಢೀರ್ ಸೀಮೆ ಬದನೆಕಾಯಿ ಗೊಜ್ಜು ಗಾಯಕಿ ಅನುಪಮ ಅವರು ಯಾವ ರೀತಿ ಮಾಡೋದು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೀವ್ ಹೇಳ್ಬಿಡಿ, ನಾನು ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಡೈಲಾಗ್ ತುಂಬಾ ಫೇಮಸ್, ಹೈಲೈಟ್ ಅದೇ. ಇದು ಏನ್ ತರಕಾರಿ ಯೂಶಲಿ ಹೇಳ್ತಾರೆ, ನೋಡ್ಕೊಳ್ಳಿ ಬರ್ಕೊಳ್ಳಿ ಅಂತ. ನಿಮ್ದೇ ಒಂದ್ ಸ್ಟೈಲ್ ಇದೆಯಲ್ಲ, ನೋಡ್ಕೊಳ್ಳಿ ಬರ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ. ಗೊಜ್ಜು ಪುಡಿ ಸೀಮೆ ಬದನೆಕಾಯಿ ಗೊಜ್ಜು ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ಹೆಚ್ಚಿದ ಸೀಮೆ ಬದನೆಕಾಯಿ ಹಾಕಿ ಹುರಿದು ಬೇಯಲು ಬಿಡಿ. ಒಂದು ಪ್ಯಾನ್ಗೆ 1 ಕಪ್ ಕಡಲೆಬೇಳೆ, 3/4 ಕಪ್ ಉದ್ದಿನ ಬೇಳೆ ಹಾಕಿ ಹುರಿದು ಒಂದು ಪ್ಲೇಟ್ಗೆ ಹಾಕಿಕೊಳ್ಳಿ. ನಂತರ 1 ಸ್ಪೂನ್ ಮೆಂತ್ಯ, 3/4 ಕಪ್ ಕರಿ ಎಳ್ಳು ಹಾಕಿ ಹುರಿದು ತೆಗೆದಿಡಿ. ಪ್ಯಾನ್ಗೆ ಎಣ್ಣೆ ಹಾಕಿ ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ ಹಾಕಿ ಹುರಿದು ತೆಗೆದು ಜೊತೆಗೆ ಇಂಗು ಸೇರಿಸಿ ಮಿಶ್ರಣ ತಣ್ಣಗಾಗಲು ಬಿಡಿ. ಒಣಕೊಬ್ಬರಿ ತುರಿಯನ್ನು ಹುರಿದುಕೊಳ್ಳಿ. ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಗೊಜ್ಜಿನ ಪುಡಿ ತಯಾರಿಸಿಕೊಳ್ಳಿ. ಬೆಂದ ಸೀಮೆ ಬದನೆಕಾಯಿಗೆ ಹುಣಿಸೆ ರಸ, ಬೆಲ್ಲ, ಉಪ್ಪು ಹಾಕಿ ಕುದಿಸಿ ತಯಾರಿಸಿಕೊಂಡ ಗೊಜ್ಜಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಕುದಿಸಿ. ಈಗ ಗೊಜ್ಜು ಪುಡಿ ಹಾಗೂ ಸೀಮೆ ಬದನೆಕಾಯಿ ಗೊಜ್ಜು ಸವಿಯಲು ಸಿದ್ಧ. ಓಕೆ ಅನುಪಮ, ಇದು ಏನು ಮಾಡಿರೋದು ನೀವು? ಸೀಮೆ ಬದನೆಕಾಯಿ ಗೊಜ್ಜು. ಸೀಮೆ ಬದನೆಕಾಯಿ ಗೊಜ್ಜು. ಈ ಗೊಜ್ಜಿನ ಕತೆ ನಮಗ್ ಬಿಡಿ. ಅದೇನೋ ಟ್ರಾಕ್ ಎಲ್ಲ ತಂದಿದ್ದೀನಿ ಮುರಳಿ, ಒಂದ್ ಒಳ್ಳೆ ಹಾಡು ನಾನೇ ನೀವು ಡೈರೆಕ್ಟ್ ಮಾಡಿರ್ತಾನೆ ಅದು. ಅದನ್ನ ಹಾಡು ಹೇಳ್ತೀನಿ ಅಂತೆಲ್ಲ ಹೇಳಿದ್ರಿ, ಅದನ್ನ ಫಸ್ಟ್ ಹೇಳ್ರಿ, ನಾವು ಟೇಸ್ಟ್ ಮಾಡ್ತೀವಿ ಇದನ್ನ. 1 2 3 ಸ್ಟಾರ್ಟ್. ಕೃಷ್ಣ ಜನಾರ್ದನ ಹರಿ ಕೃಷ್ಣ ಜನಾರ್ದನ ಯದು ನಂದನ ಕೃಷ್ಣ ಮಧುಸೂದನ ಯದು ನಂದನ ಕೃಷ್ಣ ಮಧುಸೂದನ ಗೋಪಿಕಾ ವಲ್ಲಭ ರಾಧಾರಮಣ ಕೃಷ್ಣ ಜನಾರ್ದನ ಹರಿ ಕೃಷ್ಣ ಜನಾರ್ದನ ನಂದ ಗೋಪಾಲ ಗೋಪಾಲ ಬಾಲ ಮುರಳೀಧರ
ರಾಧೆ ಗೋಪಾಲ ನಂದನ ಬಾಲ ಶ್ಯಾಮ ಸುಂದರ ನಂದ ಗೋಪಾಲ ಗೋಪಾಲ ಬಾಲ ಮುರಳೀಧರ ರಾಧೆ ಗೋಪಾಲ ನಂದನ ಬಾಲ ಶ್ಯಾಮ ಸುಂದರ ಕೃಷ್ಣ ಜನಾರ್ದನ ಹರಿ ಕೃಷ್ಣ ಜನಾರ್ದನ. ಸಖತ್ ಆಡ್ತೀರಾ ಬಿಡ್ರಿ. ನೀವೇನ್ರಿ ನೀವು ಫುಲ್ ಒಂದು ಪ್ರೋ ಮಾಡೇ ಹೇಳ್ಸಂಗ್ ಆಡ್ತೀರಾ ನೀವು? ಇನ್ನು ಎಷ್ಟೊಂದು ಜನ ಅವ್ರ ಮನೆ ಅಡುಗೆ ಮಾಡ್ಬೇಕು ಅಂತ ಕಾಯ್ತಾ ಇದಾರೆ. ಇಷ್ಟೊಂದು ಚೆನ್ನಾಗಿ ಆಡಿ ಹೇಳ್ತಿರಲ್ರಿ, ಯಾಕ್ರಿ ಅವಕಾಶ ಸಿಕ್ಕಿಲ್ಲ ನಿಮ್ಗಿನ್ನ? ಈ ವರ್ಷ ನೋಡಿ ಅವಕಾಶ ಸಿಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದೀರಾ. ಅಪ್ಪಟ ಬ್ರಾಹ್ಮಣರ ಮನೆಯ ಗೊಜ್ಜಿದು. ಸಿಹಿಯಾಗಿ ತುಂಬಾ ಚೆನ್ನಾಗಿದೆ. ಬೇಕಾದ್ರೆ ಖಾರ ಮಾಡ್ಕೊಳ್ಬಹುದು. ಹೆಂಗ್ ಖಾರ ಮಾಡ್ತೀರಿ ಇದಕ್ಕೆ? ಇಷ್ಟೊಂದು ನಾನು ಆಗ್ತಾ ಇಷ್ಟೊಂದು ಬೆಲ್ಲ ಆಗ್ತಾ ಬೇಕಾದ್ರೆ ಅನ್ಕೊಂಡೆ ಒಂದು ಸೀನಿ ಆಗ್ಬಿಡ್ತಿದ್ದು ಅಂತ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು. ಜೊತೆಗೆ ಪಾಪ ನಿಮ್ಮ ತಂದೆಯವರು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ, ಅವ್ರಿಗೆ ಥ್ಯಾಂಕ್ಸು. ಇದು ಹೇಳ್ಕೊಟ್ಟಂತ ನಿಮ್ಮ ಅಮ್ಮನಿಗೆ, ನಿಮ್ಮ ಅಮ್ಮನ ಅಮ್ಮನಿಗೆ, ಆ ಅಕ್ಕನ್ಗೆ, ಅವ್ರ ಅಕ್ಕನ ಮಕ್ಳು ಎಲ್ಲರೂ ಮಾಡ್ತಾರೆ, ನೀವು ಮಾಡ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು. ಜೊತೆಗೆ ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮಗೆ ಅದ್ಭುತವಾಗಿರುವಂತಹ ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬಹುಮಾನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಮುಳಿಯಾ ಜ್ಯುವೆಲರ್ಸ್ ಇವರು ಗೋಣಿಕೊಪ್ಪ, ಪುತ್ತೂರು, ಮಡಿಕೇರಿಗಳಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. 1942ನೇ ಇಸ್ವಿಯಿಂದಾನು ಫೇಮಸ್ ಆದಂಥದ್ದು. ಹಗುರವಾದ ಆಭರಣಗಳಿಗೆ ಮತ್ತು ಸಾಂಪ್ರದಾಯಿಕ ಶೈಲಿಯ ಕೊಡಗಿನ ಮತ್ತು ಮಂಗಳೂರಿನ ಆಭರಣಗಳಿಗೆ ಇವರು ತುಂಬಾ ಫೇಮಸ್ಸು. ನಿಮ್ಗೆ ಒಂದು ಗಿಫ್ಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ ಡ್ಯಾಡಿಗೆ ಮತ್ತೆ ನಿಮ್ಮ ಮಮ್ಮಿಗೆ ಯೂನಿಬಿಕ್ ಕುಕೀಸ್. ಅಕಸ್ಮಾತ್ ನಿಮ್ಮಮ್ಮ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದ್ರೆ, ಹೊಟ್ಟೆ ಹಸು ಜಾಸ್ತಿ ಆಗಿದ್ರೆ ಇದನ್ನ 4 ಬಾಕ್ಸ್ ಅಲ್ಲಿ ಹಾಕೊಂಡೋಗಿ ತುಂಬಾ ಸಖತ್ತಾಗಿರುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಹಾಡನ್ನ ಹಾಡಿದ್ದೀರಾ. ಆದಷ್ಟು ಬೇಗ ಎಲ್ಲ ಅವಕಾಶಗಳು ನಿಮ್ಗೆ ಸಿಕ್ಕಾದ್ಮೇಲೆ ಒಂದ್ಸರಿ ನಮ್ಮ ಕಾರ್ಯಕ್ರಮ ಮುಂದೆ ಹಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾವೆಲ್ಲರೂ ನಿಮ್ ಕಾರ್ಯಕ್ರಮದ ಅಭಿಮಾನಿಗಳು. ಥ್ಯಾಂಕ್ ಯು. ಹೀಗೆ ಚೆನ್ನಾಗಿ ಅಡಿಗೆಗಳು ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಇರಿ. ಎಲ್ರಿಗೂ ಒಳ್ಳೆ ಒಳ್ಳೆ ಅಡಿಗೆ ಸಿಗ್ಲಿ ಮಾಡೋದಿಕ್ಕೆ ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅವರ ಮನೆಯ ರುಚಿನ ತೋರ್ಸಕ್ಕೋಸ್ಕರ ಒಬ್ರು ಡಾಕ್ಟರ್ ಬಂದಿದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಏನ್ ತಮ್ಮ ಹೆಸರು? ಡಾಕ್ಟರ್ ಗಿರಿಜಾ. ಡಾಕ್ಟರ್ ಗಿರಿಜಾ ಅವರೇ, ಯಾವಾಗ ಅಡಿಗೆ ಮಾಡೋದು ಕಲ್ತ್ರಿ? ಅಡಿಗೆ ಅಂತೂ ಯಾವಾಗ್ಲೂ ಮಾಡ್ಲೇಬೇಕು. ಯಾವ ಡಾಕ್ಟರ್ ನೀವು? ಡೆಂಟಿಸ್ಟ್. ಓ, ಅಲ್ಲನ್ನ ಉದುರ್ಸ್ಕೋಬೇಕು ಅಂದ್ರೆ ನಿಮ್ಮ ಹತ್ರ ಬರ್ಬೋದು. ಸಾರಿ, ಅಲ್ಲನ್ನ ಕಟ್ಸ್ಕೋಬೇಕು ಅಂದ್ರೆ ಉದುರ್ಸ್ಕೋಬೇಕಂದ್ರೆ ಹಿಡ್ಕೊ ಬರ್ಬೋದು. ಎಲ್ಲಿದೆ ಕ್ಲಿನಿಕ್ ನಿಮ್ದು? ಇವಾಗ ಸದ್ಯಕ್ಕೆ ನಾನು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದೀನಿ. ಓಕೆ. ಎಷ್ಟು ಜನ ಮಕ್ಕಳು? ಒಬ್ಬನೇ ಮಗ. ಏನ್ ಮಾಡ್ತಾನೆ ಮಗ? 6 ವರ್ಷ. ಫಸ್ಟ್ 6 ವರ್ಷ. ಯಜಮಾನ್ ಏನ್ ಮಾಡ್ತಾರೆ? ಅವ್ರು ಇಂಜಿನಿಯರ್. ಬೇರೆ ಮನೆಯಲ್ಲಿದೆ ಗಿರಿಜಾ ಅವ್ರೆ? ಇಂದಿರಾನಗರ್. ಓಕೆ. ಏನ್ ಮಾಡ್ತಾ ಇದೀರಾ ಗಿರಿಜಾ ಅವ್ರೆ? ಯಾವ ಕಡೆಯವ್ರು ನೀವು? ನಾವು ಧಾರವಾಡ. ಗೊತ್ತಾಯ್ತು, ನೀವು ಒಂದಾಗಲೇ ಗೊತ್ತಾಯ್ತು. ಯಾವಾಗ ಈ 4-5 ಪೌಡರ್ಗಳು ತಂದ್ರು, ಇದು ಮೋಸ್ಟ್ಲಿ ದಾವಣಗೆರೆ ಆ ಕಡೆಯವರೇ ನೀವು ಅನ್ಕೊಂಡೆ. ಓಕೆ. ಏನ್ ಮಾಡ್ತಾ ಇದ್ದೀರಾ ನೀವು? ಜೋಳದ ವಡೆ. ಜೋಳದ ವಡೆನ ಇದು? ಆಕ್ಚುಲಿ ವಡೆ ಅಂದ್ರೆ ಈ ಜೋಳದ ವಡೆಗೆ ಮೊದ್ಲೇ ಎಲ್ಲ ಬೀಸಿ ಇಟ್ಕೊಂಡಿರ್ತಾರೆ. ಓಕೆ. ಆದ್ರೆ ನಾನು ಇವಾಗ ಬೇರೆ ಬೇರೆ ಹಿಟ್ಟುಗಳನ್ನ ಸೇರಿಸಿ ಮಾಡೋದು ಇನ್ಸ್ಟಂಟ್ ಆಗಿ ಹೇಳ್ಕೊಡ್ತೀನಿ. ಓಕೆ ಮೇಡಮ್. ಜೋಳದ ವಡೆ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳ್ಬಿಡಿ ಮೇಡಮ್. ಜೋಳದ ವಡೆ ಬೇಕಾಗುವ ಸಾಮಗ್ರಿಗಳು: ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಉದ್ದಿನ ಬೇಳೆ, ಮೆಂತ್ಯ, ಓಂಕಾಳು, ಜೀರಿಗೆ, ಕಾಳು ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಅಡುಗೆ ಸೋಡಾ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಫಸ್ಟ್ ನಿಮಗೆ ಮಾಡಕ್ಕೆ? ಫಸ್ಟ್ ಇದು ಸ್ವಲ್ಪ ಇದನ್ನ ಪುಡಿ ಮಾಡ್ಕೊಂಡ್ಬಿಡೋಣ. ಪುಡಿ ಮಾಡ್ಕೊಳ್ಳಿ. ಎಸ್, ನೋ ಪ್ರಾಬ್ಲಮ್. ಸ್ಪೂನ್ ತಗೊಳ್ಳಿ. ಎಲ್ಲೋದಿದ್ದು ಡಾಕ್ಟರ್ ಗಿರಿಜಾ ಅವರು? ನಾನು ಓದಿದ್ದು ಬೆಳಗಾಂ. ಫಸ್ಟ್ ಹಾಕಿದ್ದು ಉದ್ದಿನ ಬೇಳೆ, ಇದು ಮೆಂತ್ಯ ಕಾಳು, ಉದ್ದಿನ ಬೇಳೆ, ಓಂ ಕಾಳು. ಇದು ಸ್ವಲ್ಪ ಜೀರಿಗೆ. ತಗೊಳ್ಳಿ ಮೇಡಮ್. ಒಗ್ಗರಣೆ ಡಬ್ಬಿ ಕೈ ಇಟ್ಕೊಳ್ಳಿ. ಏನ್ ಬೇಕೋ ಹಾಕೊಳ್ಳಿ. ಏನದು? ಜೀರಿಗೆನಾ? ಏನು ಮಗನ ಹೆಸರು? ಓಜಸ್. ಏನದು ಹೆಸರು ಹಂಗೆ? ಓಜಸ್ ಅಂದ್ರೆ ಇದು ವೈಟಲ್, ಇದು ಜೀವದ ಒಂದು ಇಂಪಾರ್ಟೆಂಟ್ ದ್ರವ. ಅದು ಬಾಡಿಯಲ್ಲಿ ಇದ್ರೇನೆ ಪ್ರಾಣ ಇದ್ದಂಗೆ. ಹೌದಾ? ಅದು ಶಕ್ತಿ. ನೀವಿಟ್ಟಿದ್ದು ಯಜಮಾನ್ ಇಟ್ಟಿದ್ದ? ನೀವೇ ಇಟ್ಟಿರ್ಬೇಕಿದ್ದು. ನಿಮ್ಗೆ ಗೊತ್ತಿದ್ದು ಜೀವ ಪ್ರಾಣ ಎಲ್ಲ ಡಾಕ್ಟರ್ಗಳಿಗೆ ಗೊತ್ತು, ನಮ್ಗೆಲ್ಲ ಗೊತ್ತು, ಇಂಜಿನಿಯರಿಂಗ್ ಗೊತ್ತಿರುತ್ತೆ. ಇದಕ್ಕೆ ಉದ್ದಿನ ಬೇಳೆ ಆಯ್ತು, ಆಮೇಲೆ ಜೀರಿಗೆ ಆಯ್ತು, ಓಂ ಕಾಳು, ಮತ್ತೆ ಮೆಂತ್ಯ ಆಯ್ತು, 4 ಕಾಳು, ಮೆಣಸು ಹಾಕಿದೆ ಸ್ವಲ್ಪ ಖಾರಕ್ಕೆ. ಹೌದು. ಓಕೆ. ಪೌಡರ್ ಮಾಡ್ತೀರಾ, ಪೇಸ್ಟ್ ಮಾಡ್ಕೊಳ್ತೀರಾ? ಇದು ಪೌಡರ್ ಮಾಡ್ಬಿಡ್ತೀನಿ, ಆಮೇಲೆ ಮಿಕ್ಸ್ ಮಾಡ್ಕೊಳ್ತೀರಾ? ಆಮೇಲೆ ಇದೆಲ್ಲ ಮಿಕ್ಸಿ, ಹಸಿದು ಮಿಕ್ಸಿ ಮಾಡಿದ್ದೆ. ಓಕೆ 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 ಓಕೆ, ಮಾಡಿ ಡಾಕ್ಟರ್. ಇದು ಫಸ್ಟ್ ಇದನ್ನೇ ಪುಡಿ ಮಾಡಿರೋದನ್ನ ಹಾಕೊಂಡ್ಬಿಟ್ಟು ಹಾಕೊಳ್ಳಿ. ಉದ್ದಿನ ಬೇಳೆ, ಮೆಂತ್ಯ, ಓಂ ಕಾಳು, ಜೀರಿಗೆ, ಮೆಣಸು. ಎಸ್, ಇದ್ರದೇ ಫ್ಲೇವರ್ ಚೆನ್ನಾಗಿ ಬರೋದು ಒಡೆಗೆ ಅಂತ ಕಾಣುತ್ತಲ್ಲ. ಮೇನ್ ಫ್ಲೇವರ್ ಇದೆ ಅನ್ಸುತ್ತೆ. ಹೌದು.
ಇವಾಗ ಇದು ಹಸಿದು ಏನೇನು ನಾವು ಮಿಕ್ಸ್ ಮಾಡ್ಕೊಂಡ್ಬಿಡುವುದು ಅದು ಮಾಡ್ಕೊಂಡ್ಬಿಡು. ಇದು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತೆ ಶುಂಠಿ. ಕರ್ದಿದ್ದಲ್ವಾ, ಇದಕ್ಕೆ ಒಳ್ಳೇದಿದು. ಕೊತ್ತಂಬರಿ, ಕರಿಬೇವು, ಇದು ಉಪ್ಪು ಇದಕ್ಕೆ ಹಾಕೊಂಡ್ಬಿಡೋಣ. ಇದು ಸ್ವಲ್ಪ ಸೋಡಾ ಲಾಸ್ಟಿಗೆ ಹಾಕಿದ್ದು. ಆಯ್ತಾ? ಇದು ನಾವು ಮಿಕ್ಸ್ ಮಾಡೋಷ್ಟೊತ್ತಿಗೆ ಎಣ್ಣೆ ಇಟ್ಕೊಂಡ್ಬಿಡೋಣ. ಎಣ್ಣೆ ಇಟ್ಕೊಂಡ್ಬಿಡೋದು ಮೇಡಮ್. ಅಂದ್ರೆ ನಾವು ಖಾರನೇ ಮಿಕ್ಸ್ ಮಾಡ್ಕೊಂಡಿದೀವಿ, ಮೊದಲು ಪೌಡರ್ ಹಾಕೊಂಡಿದೀವಿ, ಆಮೇಲೆ ಹಸಿ ಹಿಟ್ಟು ಹಾಕೊಳ್ತೀವಿ ಅಂತ. ಹೌದು, ಅಂದ್ರೆ ಇದು ಇನ್ಸ್ಟಂಟ್ ಆಗಿ ಮಾಡ್ಬಿಡ್ಬೋದು. ಮೊದಲೆಲ್ಲ ಮನೆಯಲ್ಲಿ ಜಾಸ್ತಿ ಮಿಲ್ಗೆ ಹಾಕ್ಸಿ ಇಡ್ತಾ ಇದ್ರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದಕ್ಕೆ ಇವಾಗ ನಾವು ಇದೆಲ್ಲ ಹಿಟ್ಟುಗಳನ್ನ ಸೇರಿಸ್ಕೊಳ್ಳೋಣ. ಏನೇನು ಹಿಟ್ಟು ಅಂತ ಹೇಳ್ಬಿಟ್ಟು ಹಾಕ್ಬಿಡಿ. ಇದು ಗೋಧಿ ಹಿಟ್ಟು, ಇದು ಜೋಳದ ಹಿಟ್ಟು, ಇದು ಅಕ್ಕಿ ಹಿಟ್ಟು. ಗೋಧಿ, ಅಕ್ಕಿ, ಜೋಳ, ಒಂಥರ ಎಲ್ಲ ಹಿಟ್ಟುಗಳು. ಕಡಲೆ ಹಿಟ್ಟು. ವೆರಿ ಗುಡ್. 4 ತರ ಹಿಟ್ಟು ಹಾಕ್ತಾ ಇದೀವಲ್ಲ. ಉದ್ದಿಂದು ಸ್ವಲ್ಪ ಇರುತ್ತೆ. ಉದ್ದಿನ ಮಾಡಿದೀವಲ್ಲ. ನಿಮ್ ಧಾರವಾಡ ಕಡೆದೇನ್ರಿ ಇದು? ಹೌದ್ರಿ. ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡಿ. ಆಮೇಲೆ ಇದು ಮಿಕ್ಸ್ ಮಾಡೋದ್ರಲ್ಲಿ ನಾವು ಎಷ್ಟು ಚಂದ ಮಿಕ್ಸ್ ಮಾಡ್ತೀವಿ ಅಷ್ಟು ಚಂದ ಬರ್ತದೆ. ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ತರ್ತೀರಿ? ಹೌದು. ಬರುತ್ತಾ? ಓ, ವೆರಿ ಗುಡ್. ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿ ಮಾಡ್ಕೋಬೇಕಾ? ಇದು ನೆನೆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಗಂಟೆ ನೆನೆಸಿಟ್ಬಿಟ್ಟು ಆಮೇಲೆ ಒಲೆಗೆ ಹಾಕಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಕೈಗೆ ನೀರು ತೆಗೆಸ್ಕೊಂಡು ಮಾಡಿ ತಟ್ಟಿ ಮಾಡ್ತೀರಾ? ಮಾಡಿ, ನಾವು ನೋಡ್ತಾ ಇರ್ತೀವಿ ಈಗ ಅಷ್ಟೇ. ದೊಡ್ಡ ಒಡೆನೇ ಮಾಡ್ತಾ ಇದೀರಾ? ಒಳ್ಳೆ ಒಡೆ ಮಾಡಿ. ಚಿಕ್ಕ ಬೇಕಾದ್ರೆ ಚಿಕ್ಕ. ಇಲ್ಲ ಮಾಡಿ, ನೀವು ಮನೇಲಿ ಹೆಂಗ್ ಮಾಡ್ತೀರಾ ಹಂಗೆ ಮಾಡಿ. ನಾವು ವೆರಿ ಗುಡ್ ಡಾಕ್ಟ್ರೆ. ಅಲ್ಲೂ ಕೀಳ್ತೀವಿ, ವಡೆನು ಮಾಡ್ತೀವಿ. ಬ್ರೌನ್ ಆಗುತ್ತಾ? ಬ್ರೌನ್ ಆಗೋವರೆಗೂ ಬೇಯಿಸಿದ್ರೆ ಒಳಗಡೆನು ಚೆನ್ನಾಗಿ ಬೇಯಿಸಿ. ಓಕೆ ಹಾಕಿ. ಇದು ನೆನೆಸಿದ್ರೆ 1 ಗಂಟೆ ನೆನೆಸಿದ್ರೆ ಇನ್ನೂ ಜಾಸ್ತಿ ಗೊತ್ತಾಗ್ತದೆ. ಇದು ಜೋಳದ ವಡೆ ಚೆನ್ನಾಗಿದೆ. ಡಾಕ್ಟರ್ ಗಿರಿಜಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಡೆಂಟಿಸ್ಟ್ ಕೂಡ, ಜೊತೆಗೆ ಅಡಿಗೆರು ತುಂಬಾ ಸಖತ್ತಾಗಿ ಮಾಡ್ತೀವಿ ನಾವು ಅಂತ. ಧಾರವಾಡದವರಲ್ವಾ? ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಹಿಟ್ಟನ್ನ ಹಾಕಿ ಒಂದು ಅದ್ಭುತವಾದ ವಡೆನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಡಾಕ್ಟರ್ ಗಿರಿಜಾ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಜೋಳದ ವಡೆ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಉದ್ದಿನ ಬೇಳೆ, ಮೆಂತ್ಯ, ಓಂಕಾಳು, ಜೀರಿಗೆ, ಕಾಳು ಮೆಣಸು ಹಾಕಿ ಪುಡಿ ಮಾಡಿ ಒಂದು ಬೌಲ್ಗೆ ಹಾಕಿಕೊಳ್ಳಿ. ಮಿಕ್ಸಿ ಜಾರಿಗೆ ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು ಗ್ರೈಂಡ್ ಮಾಡಿ ಬೌಲ್ಗೆ ಹಾಕಿ ಜೊತೆಗೆ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆಗಳನ್ನಾಗಿ ಮಾಡಿ ತಟ್ಟಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಜೋಳದ ವಡೆ ಸವಿಯಲು ಸಿದ್ಧ. ಓಕೆ ಡಾಕ್ಟ್ರೆ, ಟೇಸ್ಟ್ ಮಾಡುವ. ಗ್ಯಾರಂಟಿ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಮೊಸರು ಜೊತೆ ಅಂತೂ ಸೂಪರ್ ಆಗಿರುತ್ತೆ. ಮೊಸರು ಜೊತೆ ತಿನ್ಬೇಕಾ ಇದನ್ನ? ಹೌದು. ಸಾಫ್ಟ್ ಇರುತ್ತೆ, ಕ್ರಿಸ್ಪಿನೂ ಎಲ್ಲೋ ಮೇಲೆ ಕ್ರಿಸ್ಪಿ ಅನ್ಸುತ್ತೆ. ಪೂರಿ ತರ ತಿನ್ಬೋದೇನೆ? ಹಾ. ಇದ್ರ ಜೊತೆ ಕೊಬ್ಬರಿ ಚಟ್ನಿನೂ ಚೆನ್ನಾಗಿರುತ್ತೆ. ಇದಕ್ಕಾ? ಬಟ್ ಮೊಸರು ಸಿಂಪಲ್ ಅಂಡ್ ಈಸಿ. ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಅದ್ಭುತವಾಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಡಾಕ್ಟ್ರೆ. ನಮ್ಮ ಡಾಕ್ಟರ್ಗೆ ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಪವನ. ಥ್ಯಾಂಕ್ ಯು.
ಜೊತೆಗೆ ಮುಳಿಯಾ ಜ್ಯುವೆಲರ್ಸ್ ಅವರು ನಿಮ್ಗೆ ಅದ್ಭುತವಾಗಿರುವಂತಹ ಒಂದು ಗಿಫ್ಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. 1000 ರೂಪಾಯಿ ವರ್ತಿಂದ ಏನ್ ಬೇಕಾದ್ರೆ ತಗೋಬಹುದು ನೀವು. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಲ್ಲಿ, ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ ಸೆಂಟ್ರಲ್ ಕೂಡ ಇವರ ಶೋರೂಮ್ ಇದೆ. ದಕ್ಷಿಣ ಕನ್ನಡದಲ್ಲಿ ಕೊಡಗಿನಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಮಗನಿಗೆ, ಯಜಮಾನರಿಗೆ ಇಬ್ಬರಿಗೂ ಯೂನಿಬಿಕ್ ಕುಕ್ಕೀಸು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ತುಪ್ಪದವರು ತುಪ್ಪವನ್ನು ಕೊಟ್ಟಿದ್ದಾರೆ. ಒಳ್ಳೆ ತುಪ್ಪ ಹಾಕಿ ಅಡಿಗೆನ ಮಾಡಿಸಿ ಮುರಳಿಯವರೇ ಅಂತ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗುರುವಾರದ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ. ಏನ್ ನಿಮ್ಮ ಹೆಸರು? ವಿನೂತಾ. ವಿನೂತಾ ಅವರೇ ಎಲ್ಲಿದ್ದ? ನೇಟಿವ್ ಶಿವಮೊಗ್ಗ. ಹೌದು, ಶಿವಮೊಗ್ಗದವರು. ಶಿವಮೊಗ್ಗದವರು. ಓದಿದ್ ಬರ್ದಿಲ್ಲ ಶಿವಮೊಗ್ಗ. ಓಕೆ, ಮತ್ತೆ ಮದುವೆ ಇಲ್ಲಿ ಕೆಲಸದ ಮೇಲೆ ನಮ್ಮ ಮನೆಯವರು ಟ್ರಾನ್ಸ್ಫರ್ ಆಗಿ ಬಂದಿರೋದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನೀವು ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆಗೆ 8 ವರ್ಷ ಆಗ್ತಾ ಬಂತು. 8 ವರ್ಷ ಆಯ್ತಾ? ಎಷ್ಟು ಜನ ಮಕ್ಕಳಿದ್ದಾರೆ? ಒಬ್ಬ ಮಗ. ಏನ್ ಮಗನ ಹೆಸರು? ಸುಧನ್ವಾ ಅಂತ. ಮನೆಯಲ್ಲಿದೆ? ಮನೆಯಲ್ಲೇ ಮತ್ತಿಕೆರೆ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ವಿನೂತ್ ಅವರಲ್ಲ, ಏನ್ ಮಾಡ್ತಾ ಇದ್ದೀರಾ? ಇವತ್ತು ನಾನು ಮೆಂತ್ಯ ಸೊಪ್ಪಿನ ಗೋಧಿ ಕಡುಬು ಮಾಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಗೋಧಿ ಕಡುಬ? ಹೌದು. ಯಾವ ಕಡೆಯವರು ನೀವು? ಶಿವಮೊಗ್ಗ ಕಡೆಯವರು. ಶಿವಮೊಗ್ಗ ಕಡುಬು ಅಂದ್ರೆ ನಾನು ಹೇಳ್ಬಿಡ್ತಾ ಇದ್ದೀನಿ, ನಮ್ಗೆ ಗೊತ್ತಿರೋದು ಬೆಂಗಳೂರವ್ರಿಗೆ, ಹೆಚ್ಚು ಕಡಿಮೆ ಮೈಸೂರವ್ರಿಗೆ, ಹಾಸನದವ್ರಿಗೆ ಗೊತ್ತಿರೋದು ಕಡುಬು ಅಂತಂದ್ರೆ ಗಣೇಶನ ಮುಂದೆ ಬಿಳಿ ಕಲರ್ದು ಹಿಂಗಿಡ್ತಾರೆ, ಅದೊಂದೇ ಕಡುಬು ಅಂತ ಗೊತ್ತಿರೋದು. ನೀವು ಆ ತರ ಕಡುಬು ಮಾಡೋಂತ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ, ಏನ್ ಮಾಡ್ತಾ ಇದ್ದೀರಾ? ಆ ಕಡುಬಲ್ಲ ಇದು. ಆಕ್ಚುಲಿ ಮರಾಠಿ ಜನ ಜಾಸ್ತಿ ಮಾಡ್ತಾರೆ ಇದು. ಮಹಾರಾಷ್ಟ್ರ ಕಡುಬು ಅಂತ ಆಮೇಲೆ ಏನೋ ಸ್ವಲ್ಪ ಚೇಂಜ್ ಮಾಡ್ತಾ ಇದಾರೆ. ನೋ ಪ್ರಾಬ್ಲಮ್. ಕಡುಬು ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಮೆಂತ್ಯ ಸೊಪ್ಪಿನ ಗೋಧಿ ಕಡುಬು. ಬೇಕಾಗುವ ಸಾಮಗ್ರಿಗಳು: ಮೆಂತ್ಯ ಸೊಪ್ಪು, ಗೋಧಿ ಹಿಟ್ಟು, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಓಕೆ, ಇಷ್ಟಿರ ಸಾಕಾ? ಶುರು ಮಾಡುವ. ಓಕೆ, ನಂತರ ಎಣ್ಣೆ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಫಸ್ಟ್ ಬೆಳ್ಳುಳ್ಳಿ ಹಾಕಿ. ಎಸ್, ಬೆಳ್ಳುಳ್ಳಿ. ನಂತರ ಈರುಳ್ಳಿ ಹಾಕೋಣ. ಟೊಮಾಟೊ. ತುಂಬಾ ಜನ ಶಿವಮೊಗ್ಗದಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಜನ ಬಂದಿದ್ದಾರೆ. ಹಾಕ್ತೀನಿ ಟೊಮಾಟೊ. ಹಾಕಿ. ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೋಬೇಕು. ಇದು ಬೇಯಷ್ಟಲ್ಲಿ ಒಂಚೂರು ಟೊಮಾಟೊ ಒಂಚೂರು ಪ್ಯೂರಿ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳಿ, ತಗೊಳ್ಳಿ, ಮಿಕ್ಸಿಯಲ್ಲಿ ಇದೆ. ಹೆಂಗಿದೆ ಬೆಂಗಳೂರು? ಇಷ್ಟ ಆಯ್ತಾ? ಬೋರ್ ಅನಿಸ್ತಾ ಇದೆಯಾ? ಚೆನ್ನಾಗಿದೆ. ಬಿಸಿ. ನನಗೆ ಹಂಗಿಲ್ಲ, ನಮ್ಮ ಮನೆಯವ್ರಿಗೆ ತುಂಬಾ ಬಿಸಿ ಪಾಪ, ಏನ್ ಮಾಡೋದು. ಹೌದಾ? ಟೈಮೇ ಸಿಗಲ್ಲ. ಹೌದು, ಬೆಂಗಳೂರು ಅಂದ್ರೆ ಹಂಗೆ ರೀ. ಟೊಮೊಟೊ ಒಂದೆರಡು ಹಸಿಮೆಣಸಿಗೆ ಹಾಕೊಂತೀನಿ ಮಿಕ್ಸಿಗೆ. ಓಕೆ, ಚೂರು ಮಿಕ್ಸಿ ಮಾಡಿ. ಅಂದ್ರೆ ಒಂದು ಅರ್ಧ ಹೆಚ್ಚಿರೋ ಟೊಮೊಟೊನ ಹಾಕ್ತೀನಿ, ಒಂಚೂರು ಗ್ರೇವಿ ತರ ಬರ್ಲಿ ಅಂತ, ಇಲ್ಲ ಫುಲ್ ಡ್ರೈ ಆಗತ್ತೆ ಅದಕ್ಕೆ. ನಿಮ್ಮ ಅತ್ತೆಗೆ ಇಷ್ಟನಾ ಇದು? ಅತ್ತೆಗೆ ಇನ್ನೂ ಇದ್ರ ಟೇಸ್ಟ್ ಗೊತ್ತಿಲ್ಲ, ಹೊಸ ರುಚಿನಾ ಇನ್ನೂ ಮಾಡ್ಕೊಟ್ಟಿಲ್ಲ. ಇದಾಗ ತನಕ ಒಂಚೂರು ಇದು ಮಾಡ್ಕೊಳ್ಳೋಣ. ಏನ್ ಮಾಡ್ಕೋಬೇಕು? ಕಡುಬು ಮಾಡ್ಕೊಳ್ಳೋಣ. ಇದು ಗೋಧಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ನಾನು. ನೋಡಿ, ಕಡುಬು ಅಂತ ನಾವು ಎಲ್ಲಿ ಹೊಟ್ಟೋಗ್ತೀವಿ? ಸೀದಾ ಟಕ್ಕಂತ ಎಲ್ಲ ಹೋಗ್ತೀರಾ? ಆಕ್ಚುಲಿ ಮರಾಠಿಯಲ್ಲಿ ಇದಕ್ಕೆ ಫಳ ಅಂತಾರೆ. ಫಳ? ತರ ಸಣ್ಣ ಸಣ್ಣ ಕಡುಬು ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಒಂಚೂರು ಉಪ್ಪು, ಇದಕ್ಕೆ ಹಾಕಿ ಸ್ವಲ್ಪ ಅರಿಶಿನ ಹಾಕಿ. ಅರಿಶಿನ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಹಳದಿ ಪೌಡರ್ ಅನ್ನ. ಸಾಕಾ? ಸಾಕು. ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಬೇಕಾ? ಹೌದು. ಓಕೆ, ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿನೂ ಕೂಡ ನಾವು ಉಪಯೋಗಿಸ್ತಾ ಇದೀವಿ. ಸಾಕಾ? ಖಾರ ನೀವು ಟೇಸ್ಟ್ ಮಾಡೋದು ನೋಡಿ. ನಾವು ಖಾರ ಕಮ್ಮಿ ನಾವು ಆಕ್ಚುಲಿ. ನಿಮಗೆ ಖಾರ ಇಷ್ಟನೇ? ಹೌದಾ? ನೀವ್ ಹೇಳ್ತಿರ್ತೀರ ಯಾವಾಗ್ಲೂ ಖಾರ ಜಾಸ್ತಿ ಜಾಸ್ತಿ ಬೇಕು ಅಂತಲ್ಲ ರೀ. ಖಾರದೊಳಗೆ ಖಾರ ಇರ್ಬೇಕು, ಸಪ್ಪೆ ಇರಬಾರ್ದು ಅಂತ ಹೇಳೋದಷ್ಟೇ. ಹಂಗ ಧನಿಯಾ ಪುಡಿ ಹಾಕ್ಲಾ? ಒಂದ್ ಸ್ವಲ್ಪ ಹಾಕಿ. ಓಕೆ, ಎಣ್ಣೆ ಬಿಡ್ತಾ ಇದೆ. ಏನ್ ಮಾಡೋಣ? ಒಂಚೂರು ಮೆಂತ್ಯ ಸೊಪ್ಪು ಹಾಕೋಣ. ಮೆಂತ್ಯ ಸೊಪ್ಪ? ಹೌದು, ಮೇನ್ ಇದೆನಾ? ಇದು ಆಕ್ಚುಲಿ ಬಾಣಂತಿಯವರಿಗೆಲ್ಲ ರುಚಿ ಆಗತ್ತೆ ಬಾಯಿಗೆ. ಮೆಂತೆ ಮುದ್ದೆ ಅದು ಇದು ತಿಂದಿ ಒಳ್ಳೇದಲ್ಲ ಇದು ಮೆಂತೆ ಸೊಪ್ಪು. ಶುಗರ್ ಪೇಷಂಟ್ಸ್ಗೆ ಎಲ್ಲರಿಗೂ ಒಳ್ಳೇದಂತೀರಾ? ಹೌದು. ಅಷ್ಟೊತ್ತಿಗೆ ಅದು ಬೇಯೋ ತನಕ ಒಂಚೂರು ನೀರು ಹಾಕ್ತೀನಿ. ಹಾಕಿ ನೀರು ಹಾಕಿ.
ಬೇಯ್ಲಿ. ಓಕೆ. ಅಷ್ಟೊತ್ತಂಕ ಕಡುಬು ಮಾಡ್ಕೊಳ್ಳೋಣ. ಕಡುಬು ಮಾಡ್ತಾ ಇದ್ದೀರಾ? ಮಾಡಿ. ಬಟ್ಲು ಕಡುಬು ಇದು. ಮಾಡಿ ಕಡುಬು ಅಂದ್ರೆ ಮತ್ತೆ ಗೋಧಿ ಹಿಟ್ಟಿನ ಕಡುಬು ಮಾಡಿ. ಮತ್ತೆ ಬಿಡುವಿನ ಸಮಯದಲ್ಲಿ ಏನ್ ಮಾಡ್ತೀರಾ ಬೆಂಗಳೂರಲ್ಲಿ? 2 ವರ್ಷದಿಂದ ಬೆಂಗಳೂರಲ್ಲಿ ಮ್ಯೂಸಿಕ್ ಕ್ಲಾಸಿಗೆ ಜಾಯಿನ್ ಆಗಿದ್ದೀನಿ. ಏನಕ್ಕೆ? ಮ್ಯೂಸಿಕ್ ಕ್ಲಾಸಿಗೆ. ಮ್ಯೂಸಿಕ್ ಕ್ಲಾಸಿಗೆ ಜಾಯಿನ್ ಆಗಿದ್ದೀರಾ? ಈಗ ಎಲ್ಲಾರು ಆಡೋರ್ಗೆಲ್ಲ ಕಂಠ ಚೆನ್ನಾಗಿರಲ್ಲ. ಹಾಡೋರಿಗೆ ನೋಡಿದ್ರೆ ಕಲಿಬೇಕು ಅಂತ ಆಸೆ ಇತ್ತು, ಇಷ್ಟು ದಿನ ಕಲಿಯಕ್ ಆಗಿಲ್ಲ. ಈಗ ಯಾವಾಗ ಬೇಕಾದ್ರೆ ಕಲಿಬಹುದು, ವಯಸ್ಸಿನ ಅಂತರ ಎಲ್ಲ ಬೇಕಾಗಿಲ್ಲ. ಕಲಿಯುವಂತ ಇಂಟ್ರೆಸ್ಟ್ ಇದ್ರೆ ಯಾವ ವಯಸ್ಸಲ್ಲಿ ಏನ್ ಬೇಕಾದ್ರೂ ಕಲ್ತ್ಕೋಬಹುದು. ಹಾಕೋಣ ಇದಕ್ಕಿದು. ಇದು ಕಡುಬು ತರ ಮಾಡ್ಕೊಂಡಿದೀವಿ ಅಷ್ಟೇ. ಇದು ಒಳಗಾಕದ? ಅದೇನಿಟ್ಟು ಕಲ್ಸಿದ್ ನಂಗೆ ಹೇಳಿಲ್ಲ ನೀವು. ಇದು ಗೋಧಿ ಹಿಟ್ಟು. ಉಪ್ಪು ಎಣ್ಣೆ, ಉಪ್ಪು ಎಣ್ಣೆ ಗೋಧಿ ಹಿಟ್ಟು ಅಂದ್ರೆ ಚಪಾತಿ ಹಿಟ್ಟನ್ನ ಚಪಾತಿ ಹಿಟ್ಟನ್ನ ಅಷ್ಟೇ. ವಿನುತಾ ಏನಕ್ಕಣ? ಕೃಷ್ಣ ತುಪ್ಪ ಹಾಕಣ? ಚೂರು ತುಪ್ಪ. ಸಾಕು. ಮುಚ್ಚೋಣ? ಎಷ್ಟು ನಿಮಿಷ ಮುಚ್ಚೋಣ? ಅದು ಬೇಗ ಬೇಯುತ್ತೆ. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ? ಒಂದು 5 ನಿಮಿಷ. 5 ನಿಮಿಷ ಬೇಯಬೇಕು. ವಿನುತಾ ಅವರೇ, ಕಡುಬಿನ ಗತಿ ಏನಾಯ್ತು ನೋಡ್ರಿ. ಇಲ್ಲ ಆಗಿದೆ ಇವಾಗ. ಅಯ್ಯೋ ಇದು ಬೇರೆ ತರ ಕಾಣ್ತಾ ಇದೆಯಲ್ಲಪ್ಪ. ಬಟ್ಲು ಕಡುಬು ಅಂತ ನಾನು ಹೇಳಿದ್ದೀನಿ, ಗೋಧಿ ಹಿಟ್ಟಿಂದು. ಗೋಧಿ ಹಿಟ್ಟಿನ ಕಡುಬು. ಏನ್ ಮಾಡೋಣ ಇದನ್ನ? ಆಗಿದೆ. ಆಗಿದ್ಯಾ ನೋಡ್ರಿ. ಬೆಂದಿಲ್ಲ ಅಂತ? ಇಲ್ಲ, ಬೆಂದಿದೆ. ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳೋದ? ಇಲ್ಲ, ಸಾಧ್ಯನೇ ಇಲ್ಲ. ಅಪ್ಪಣ್ಣ ಒಂಚೂರು ಕೊತ್ತಂಬರಿ ಹಾಕಿ ಹಾಕಿ. ಮುರಳಿ ಅವರೇ ಹೇಳ್ರಿ. ಮೆಂತೆ ಸೊಪ್ಪಿನ ಗೋಧಿ ಕಡುಬು ರೆಡಿ ಆಗಿದೆ. ಓಕೆ, ನೋಡಿ. ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಮತ್ತೆ ಹೇಳ್ತೀನಿ. ಅತ್ತೆ ಏನು ಮಾಡಲ್ಲ. ಏನು ಮಾಡೋರು? ನಿಮ್ಮ ಮತ್ತೆ ಹೇಳ್ಕೊಡ್ತಾರೆ. ನಿಮ್ಮ ಮತ್ತೆ ಹೆಸರೇನು? ಯಶೋಧ ಅಂತ. ಯಶೋಧಮ್ಮನವರೇ ಎಲ್ಲಿ ಶಿವಮೊಗ್ಗದಲ್ಲಿದ್ದೀರಾ? ಶಿವಮೊಗ್ಗದಲ್ಲಿದ್ದಾರೆ. ನೋಡಿ, ನಿಮ್ ಸೊಸೆ ಬಂದು ಏನೋ ಕಡುಬು ಅಂತ ನಮ್ಗೆ ಇದು ಕೊಟ್ಟಿದ್ದಾರೆ. ಚೆನ್ನಾಗಿಲ್ಲ ಅಂದ್ರೆ ನಾನು ಬೈಕೋಬೇಡಿ. ಓಕೆ, ತುಂಬಾ ಸಖತ್ತಾಗಿ ಕಷ್ಟಪಟ್ಟು ಮಾಡಿದ್ದಾರೆ. ಒಳ್ಳೆ ಒಂದು ಹೊಸ ರುಚಿನ ತೋರಿಸ್ಕೊಡ್ತಾ ಇದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮೆಂತ್ಯ ಸೊಪ್ಪಿನ ಗೋಧಿ ಕಡುಬು ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಟೊಮ್ಯಾಟೊ, ಹಸಿಮೆಣಸಿನಕಾಯಿ ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಹಾಕಿ ಫ್ರೈ ಮಾಡಿ ರುಬ್ಬಿದ ಟೊಮೆಟೊ, ಹಸಿಮೆಣಸಿನಕಾಯಿ ಪೇಸ್ಟ್, ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಫ್ರೈ ಮಾಡಿ ಮೆಂತ್ಯ ಸೊಪ್ಪು, ನೀರು ಹಾಕಿ ಕಲಸಿ ಬೇಯಲು ಬಿಡಿ. ಕಲಸಿಕೊಂಡ ಚಪಾತಿ ಹಿಟ್ಟಿನಿಂದ ಬಟ್ಟಲು ರೀತಿಯಲ್ಲಿ ಮಾಡಿ ಬೇಯುತ್ತಿರುವ ಮೆಂತ್ಯ ಸೊಪ್ಪಿನ ಮಿಶ್ರಣಕ್ಕೆ ಹಾಕಿ ತುಪ್ಪ ಸೇರಿಸಿ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮೆಂತ್ಯ ಸೊಪ್ಪಿನ ಗೋಧಿ ಕಡುಬು ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡೋಣ. ಏನು ರಿಯಾಕ್ಷನ್ ಇಲ್ಲ. ಈ ಚಪಾತಿನೆಲ್ಲ ಸಾಗುಲು ಸಾಂಬಾರು ನೆನೆಸ್ಕೊಂತೀನಿ ಹೆಂಗಿರುತ್ತೆ ಹಂಗಿರುತ್ತೆ ಅಲ್ವಾ? ಹೌದು ರೀ. ಸಾಗು ಮಾಡೋದ್ ಬೇರೆ ಇದೆ. ಸಾಗುಲ್ಲ, ಇದನ್ನ ಮಾಡ್ಬಿಟ್ಟು ಈ ಟೊಮೆಟೊ ಗೊಜ್ಜು ಮಾಡ್ತೀವಿ. ಅವ್ರಿಗೆ ಚಪಾತಿ ಎಲ್ಲ ಹಾಕ್ಬಿಟ್ಟು ನೆನೆಸ್ಬಿಟ್ಟು ಒಂದು ಅರ್ಧ ಗಂಟೆ ಮೆಂತ್ಯ ಸೊಪ್ಪು ಹಾಕಲ್ಲ. ಅದು ಚೆನ್ನಾಗಿದೆ ಬಿಡ್ರಿ, ಯಾಕ್ರಿ ಬೇಜಾರು ಮಾಡ್ಕೊಳ್ತೀರಾ? ಯಶೋಧಮ್ಮನವರೇ, ಒಂದ್ಸರಿ ನಿಮ್ ಸೊಸೆ ಕಡೆ ಮಾಡ್ಕೊಂತೀನಿ. ಸಖತ್ತಾಗಿರುತ್ತೆ, ಬಾಯಿ ರುಚಿನೂ ಚೆನ್ನಾಗಿರುತ್ತೆ, ಅದ್ಭುತವಾಗೂ ಇರುತ್ತೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಶಿವಮೊಗ್ಗ ಶೈಲಿಯ ಕಡುಬನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇವರಿಗೆ ಇವತ್ತಿನ ಕಾರ್ಯಕ್ರಮದ ಆಕರ್ಷಕ ಬಹುಮಾನನ ಕೊಡಬೇಕು. ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಮುಳಿಯಾ ಜ್ಯುವೆಲರ್ಸ್ ಅಲ್ರಿ. ಜೊತೆಗೆ ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಅದ್ಭುತವಾಗಿರುವಂತಹ ಒಂದು ಬೆಳ್ಳಿಯ ಮೂಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ನಿಮ್ಮ ಅತ್ತೆಗೆ ತಗೊಂಡ ಕೊಡಿ. ನಿಮ್ ಮಗ ಅವಾಗಿಂದ ಕರೀತಾ ಇದ್ದ, ನಾನು ಬರ್ತೀನಿ ಅಂತ ಕರ್ಕೊಂಡೇ ಬರ್ಲಿಲ್ಲ. ನೀವು ಒಬ್ಬರೇ ಬಂದ್ಬಿಟ್ರಿ. ಬರ್ತೇ ಬಿಟ್ರಿ ಮಗನ. ಓಕೆ, ನಿಮ್ ಮಗನ್ಗೋಸ್ಕರ ಯೂನಿಬಿ ಕುಕೀಸು. ನಮ್ಮ ಇವತ್ತಿನ ಕಾರ್ಯಕ್ರಮದ ಗುರುವಾರದ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಶಾರದಾ ಅಂತ. ಶಾರದಾ ಅವ್ರ ಎಲ್ಲಿಂದ? ಹೊಸಕೆರೆಹಳ್ಳಿಯಿಂದ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಾ? ರವೆ ಕಡುಬು, ಈರುಳ್ಳಿ ಚಟ್ನಿ ಮಾಡ್ತಾ ಇದೀನಿ. ಯಾರೋ ಸ್ಕೀಮಾ ಕೊಟ್ಬಿಟ್ಟಿದ್ದೀರಿ ಇವತ್ತು ನಿಮ್ಗೆ? ಇಲ್ಲ, ಇವಾಗ ತಾನೇ ಕಡುಬು ತಿಂದ 2 ನಿಮಿಷ ಆಗಿಲ್ಲ. ತಿರ್ಗಾ ಕಡುಬಾ? ಹೌದ್ರಾ? ಯಾವ ಕಡುಬ್ರಿ? ಅಂದ್ರೆ ಇದು ರವೆಯಲ್ಲಿ ಮಾಡೋ ಕಡುಬು, ಅಕ್ಕಿ ರವೆಯಲ್ಲಿ ಮಾಡೋ ಕಡುಬು. ಓಕೆ, ಏನೇನು ತಂದಿದ್ದೀರಿ? ರವಾ ಕಡುಬು, ಈರುಳ್ಳಿ ಚಟ್ನಿ. ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ರವೆ, ಅನ್ನ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಹುರಿಗಡಲೆ, ಕಡಲೆಬೇಳೆ, ಹುಣಸೆ ಹಣ್ಣು, ತೆಂಗಿನಕಾಯಿ ತುರಿ, ಜೀರಿಗೆ, ಉಪ್ಪು. ಓಕೆ, ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಒಂದು ಬೋಲ್ ಬೇಕು, ಪಾತ್ರೆ. ಬೌಲಾ? ಏನಕ್ಕೆ? ಕಡುಬೆಲ್ಲ ಮಾಡ್ಬೇಕಲ್ಲ. ಏನ್ ಮಾಡ್ತಾರೆ ಯಜಮಾನ್ರು? ಯಜಮಾನ್ರು ಕಾರ್ಪೆಂಟ್ರು. ಓಕೆ, ಕಾಂಟ್ರಾಕ್ಟ್ ಮಾಡಿಸ್ತಾರೆ. ಕಾರ್ಪೆಂಟರಿನ ಕಾಂಟ್ರಾಕ್ಟರ್ ಅವರು? ಹೌದು. ಓಕೆ,
ನೀರಿಗೆ ಫಸ್ಟ್ ಅನ್ನ ಹಾಕೊಳ್ತಾ ಹಾ ಇದ್ದೀರಾ? ಸ್ವಲ್ಪ ರೈಸ್ ಹಾಕೊಳ್ಳೋಣ. ಇದು ನೀವು ಯಾವ ಊರ್ ಕಡೆಯವರು? ಶಿವಮೊಗ್ಗ. ಓ ಎಲ್ಲ ಜೊತೆಗೆ ಮಾತಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಅವ್ರು ಯಾರೋ ಬಂದವರು, ಅವರು ಶಿವಮೊಗ್ಗದವ್ರೆ. ನೀನೆ ಹೌದ್ರಾ? ಈ ಕಡುಬು ಗಿಡಬೆಲ್ಲ ಜಾಸ್ತಿ ಶಿವಮೊಗ್ಗ ಕಡೆನೇ ರೀ. ಹಾ ನಮ್ ಕಡೆ ಇದೆಲ್ಲ ತುಂಬಾ ಫೇಮಸ್. ಜಾಸ್ತಿ ಅಲ್ವಾ? ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕೋಣ, ಹಾಕಿ ಸ್ವಲ್ಪ ಜೀರಿಗೆ, ತೊಳಿ ತೊಳಿ. ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕೋಬಹುದು. ನೀರಿಗೆ ಬಿಸಿ ನೀರಿಗೆ ಸ್ವಲ್ಪ ಅನ್ನ, ಕಡಲೆ ಬೇಳೆ, ಸ್ವಲ್ಪ ಜೀರಿಗೆ ಹಾಕಿದೀವಿ. ಹಾ ಜೀರಿಗೆ, ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಇದು ರವೆ ಹಾಕ್ತಾ ಇದ್ದೀನಿ. ಎಲ್ಲಿದ್ದೀರಿ ಮನೆ? ಇಲ್ಲೇ ಹೊಸಕೆರೆಯಲ್ಲಿ, ಇಲ್ಲೇನೆ. ರವೆ ಮಾಮೂಲಿ ಮೀಡಿಯಂ ರವೆನಾ? ಹಾ ಮೀಡಿಯಂ ರವೆ, ಅಕ್ಕಿ ರವೆ. ಅಕ್ಕಿ ರವೆ? ಹಾ ಇದು ಅಕ್ಕಿ ರವೆ. ಇದು ಅಕ್ಕಿ ರವೆನಾ? ಹೇಳ್ಬೇಕಲ್ವ ನೀವು, ನಮ್ಗೆ ಹೆಂಗ್ ಗೊತ್ತಾಯ್ತು ಅಕ್ಕಿ ರವೆ ಇದು ಹಾಕಿರೋದು ನಾವೀಗ? ಹೌದು. ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಉಪ್ಪಿಟ್ಟಾದಂಗೆ ಆಗ್ಬಿಡುತ್ತೆ ನಾವು. ಇಲ್ಲ ಇಲ್ಲ, ಅದು ಸ್ವಲ್ಪ ಗಟ್ಟಿ ಆಗ್ಬೇಕು. ಗಟ್ಟಿ ಆಗ್ಬೇಕಾ? ನೀರಿಗೆ ಹಾಕೋಬೇಕಾ? ಇಲ್ಲ, ಇದಕ್ಕೆ ನೀರೇನಿಲ್ಲ. ಸಾಕಾ? ಇದು ಸ್ಟವ್ ಆಫ್ ಮಾಡಿ ಸ್ವಲ್ಪ ಇದು ಹವೆಲ್ ಬೇಯಿಸ್ಬೇಕು. ಇಡ್ಲಿ ಪಾತ್ರೆ. ಏನ್ ಬೇಕು ನಿಮ್ಗೆ? ಪಾತ್ರೆ ಬೇಕು. ಇಡ್ಲಿ ಪಾತ್ರೆ ಬೇಕಾ? ಬೇಯಿಸ್ಬೇಕು. ಇದನ್ನ ಇಡ್ಲಿ ಪಾತ್ರೆಲಿ ಬೇಯಿಸ್ತೀರಾ? ಹೌದೌದು, ಇದನ್ನ ಉಂಡೆ ಮಾಡ್ಬೇಕು. ಒಂದ್ ತಟ್ಟೆ ಬೇಕು. ಕೊಡ್ತೀನಿ ಎಲ್ಲ ಕೊಡ್ತೀನಿ. ಏನೇನ್ ಕೇಳ್ತೀರ ಎಲ್ಲ ಕೊಡ್ತೀನಿ. ನೀವು ಕೇಳ್ಬೇಕಷ್ಟೇ. ನೀವು ಮಾಡೋದು ಯಜಮಾನ್ರಿಗೆ ಏನ್ ಇಷ್ಟ? ಯಜಮಾನ್ರಿಗೆ ರವೆ ಕಡಿಮೆ ಇಷ್ಟಪಡ್ತಾರೆ. ಕೇಳ್ತೀನಿ. ಕೇಳಿ ಬಂದಿದ್ದಾರಲ್ಲ ಇಲ್ಲಿಗೆ? ಹಾ ಬಂದಿದ್ದಾರೆ, ಕೇಳಿ. ಅವರು ಪ್ಯೂರ್ ವೆಜ್ ಯಜಮಾನ್ರು? ಹಾ ವೆಜ್. ನಿಮ್ಮ ಹತ್ರ ಹಂಗೆ ಹೇಳಿದಾರೆ ಅಷ್ಟೇ? ನೀನೆ ಏನೋ ಹೊರಗಡೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಓಕೆ, ಮನೇಲಿ ಮಾತ್ರ ಪ್ಯೂರ್ ವೆಜ್ ಅಲ್ಲ? ಪ್ಯೂರ್ ವೆಜ್. ಕಾಯ್ಬೇಕಾ? ಹಾ ಸ್ವಲ್ಪ ಇದಾದಲ್ಲಿ ತನಕ ಉಂಡೆ ಮಾಡಿ. ಫಸ್ಟ್ ನಾವು ಏನ್ ಮಾಡಿದ್ವಿ, ಇದನ್ನ ನೀರಲ್ಲಿ ಕುದಿಸೋ ನೀರಲ್ಲಿ ಹಾಕಿ ಮಾಡ್ಕೊಂಡಿದೀವಿ. ತಿರ್ಗಿ ಅದನ್ನ ಆಮೇಲೆ ಬೇರೆ ಬೇಯಿಸ್ಕೊಳ್ತೀವಿ. ಅವೆಲ್ಲ ಬೇಯಿಸ್ಬೇಕು ಇದನ್ನ. ಬಿಸಿ ಇದೆಯಲ್ಲ? ಹಾ ಬಿಸಿ ಇದೆ. ಇದು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಬೇಕು. ಇದು ಈ ತರ ಚಿಕ್ಕ ಚಿಕ್ಕ ಉಂಡೆ ಆಗಿ ಮಾಡ್ಕೊಂಡು ಇದನ್ನ ಈ ತರ ಮಾಡ್ಬೇಕು. ಈಗ ಅಕಸ್ಮಾತ್ ರೈಸ್ ಏನಾದ್ರೂ ಉಳ್ದಿರುತ್ತೆ, ಸುಮ್ನೆ ವೇಸ್ಟ್ ಆಗುತ್ತೆ ಅನ್ನೋರು ಇದನ್ನ ಮಾಡ್ಕೋಬಹುದು. ರೈಸ್ನೆಲ್ಲ ಹಾಕಿ ಕಡುಬಂತ ಕೊಟ್ಟಿ ತಿನ್ನಿಸಬಹುದು ಅಂತೀರಾ? ಆತರ ಅಲ್ಲ. ಹೌದು, ಅದೇ ತರ ಬಿಡಿ. ಹಾ, ಈಗ ಚಿತ್ರಾನ್ನ ಅದು ಇದು ಮಾಡಿದ್ರೆ ತಿನ್ನಕ್ ಬೇಜಾರು. ಈ ಕಡುಬು ಮಾಡ್ಕೊಂಡ್ಬಿಟ್ರೆ ಗೊತ್ತೇ ಆಗಲ್ಲ, ಕಲರ್ಲೆಸ್ ಇದು. ಆದ್ರೆ ಗೊತ್ತೂ ಆಗಲ್ಲ ಅದು. ಸಾಕಾ? ಹಾ ಸಾಕು. ಇದಕ್ಕೆ ಮುಚ್ಚಿಬಿಡೋಣ. 10 ನಿಮಿಷ ಬೇಯಲಿ. 10 ನಿಮಿಷ ಬೇಯಬೇಕು? ಹಾ 10 ನಿಮಿಷ ಬೇಯಲಿ. ನಾವು ಅಷ್ಟೊತ್ತಿಗೆ ಚಟ್ನಿ ಮಾಡ್ಕೊಳ್ಳೋಣ. ಓಕೆ ಓಕೆ. ಇದು ಕೊಬ್ಬರಿ. ಓಕೆ. ಸ್ವಲ್ಪ ಕಡಲೆ. ಹಾಕಿ. 1 ಪೀಸ್ ಸಾಕು ಬೆಳ್ಳುಳ್ಳಿ. ಮೇಲೆ ಈರುಳ್ಳಿ. ಮೇನ್ ಈರುಳ್ಳಿ ಚಟ್ನಿ? ಮೇನ್ ಈರುಳ್ಳಿ. ಹಾ 1 ಈರುಳ್ಳಿ. ಆಮೇಲೆ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ. ಹಾ ಇದು ಸ್ವಲ್ಪ ಇದು ಕೆಂಪಗೆ ಬರ್ಲಿ ಅಂತ ಚಟ್ನಿ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಮೇಡಮ್. ನಿಮಗೆ ಖಾರ ಬೇಕಾ? ಖಾರ ಬೇಕು, ಸ್ವಲ್ಪ ಖಾರ ಇರ್ಲಿ ಮೇಡಮ್. ಹಾಗಾದ್ರೆ ಇದು ಖಾರದ ಮೆಣಸಿನ್ಕಾಯಿನ ಒಂದು ಹಾಕಿರ್ತೀನಿ. ಹಾಕಿ ಮೇಡಮ್. ಸ್ವಲ್ಪ ಹುಣಸೆ ಹಣ್ಣು. ಓಕೆ. ಉಪ್ಪು ಹಾಕಿ. ಇದೇನ್ ಬ್ರೇಕ್ಫಾಸ್ಟ್ ಏನಿಗೆ ಮಾಡ್ತೀರಾ ನಿಮ್ಮಲ್ಲಿ? ಇದು ಯಾವ್ದಕ್ಕಾದ್ರೂ ಮಾಡ್ಬೋದು. ಊಟಕ್ಕೂ ಮಾಡ್ಕೋಬಹುದು, ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬಹುದು, ಹೊಟ್ಟೆ ಹಸ್ದಾಗ ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದಾಗ ಯಾವ್ದು ಬೇಕಾದ್ರೆ ಮಾಡ್ಕೋಬಹುದು. ತಿಂದ್ರೆ ಮಾಡ್ಕೋಬಹುದು, ತಿಂದಿಲ್ಲ ಅಂದ್ರೆ ಇಲ್ಲ. ಚಟ್ನಿ ರೆಡಿ ಇದೆ. ಇಲ್ಲ ಆಫ್ ಮಾಡಿ. ಇದಾಗಿರುತ್ತೆ ಇವಾಗ. ಹುಷಾರ್ರಿ, ಯಜಮಾನ್ರು ಬೇರೆ ಕರ್ಕೊಂಡ್ ಬಂದಿದ್ದೀರಾ. ಹಿಂಗೆ ಲಬಕ್ ಅಂತ ಬಾಯಿ ಹಾಕೊಳ್ಳೋದಾ ಶಾರದವ್ರೆ? ಲಬಕ್ ಅಂದ್ರೆ ಇಷ್ಟು ದೊಡ್ಡದು ಬಾಯಿ ಇದ್ರೆ ಒಂದೇ ಸಲಕ್ಕೆ ಹಾಕೋಬಹುದು. ಅಲ್ಲ, ಏನೋ ಶೇಪ್ ಕೀಪ್ ಮಾಡ್ತೀರಾ ಹಿಂಗೇನಾ? ಇಲ್ಲ ಇಲ್ಲ, ಏನು ಶೇಪ್ ಇಲ್ಲ. ಹಿಂಗೆ ಬಾಯಿ ಹಾಕೊಳ್ಳೋ ವಿಚಾರನ ಇದು? ಹೌದೌದು. ಸರಿ ಹೋಯ್ತು. ರವೆ ಕಡುಬು ಈರುಳ್ಳಿ ಚಟ್ನಿ ಕೊಡಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಶಾರದಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೂಲತಃ ಶಿವಮೊಗ್ಗದವರು, ಬೆಂಗಳೂರಿಗೆ ಬಂದು ಕೇವಲ 15 ವರ್ಷ ಆಗಿದೆ. ಆದ್ರೂ ಸಹ ಆ ಶಿವಮೊಗ್ಗ ತಿಂಡಿಗಳನ್ನ ಎಲ್ಲ ಬಿಟ್ಟಿಲ್ಲ, ನಮಗೆ ತೋರಿಸ್ಕೊಟ್ಟಿದ್ದಾರೆ.
ಅನ್ನ ಮಿಕ್ಕಿದ್ರೆ ಮುಳ್ಳಿ ಇದನ್ನೇ ಮಾಡ್ಕೊಂತೀನಿ, ಚಿತ್ರಾನ್ನ ಸ್ವಲ್ಪ ದಿನ ಬಿಡಿ ಅಂತ ಹೇಳಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ರವಾ ಕಡುಬು ಈರುಳ್ಳಿ ಚಟ್ನಿ ಮಾಡುವ ವಿಧಾನ. ಒಂದು ಬಾಣಲಿಗೆ ನೀರು ಹಾಕಿ ಬಿಸಿಯಾದ ನಂತರ ಅನ್ನ, ಕಡಲೆಬೇಳೆ, ಜೀರಿಗೆ, ಉಪ್ಪು, ಅಕ್ಕಿ ರವೆ ಹಾಕಿ ಬೇಯಿಸಿ ಉಂಡೆಗಳನ್ನಾಗಿ ಮಾಡಿ ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸಿ ರವಾ ಕಡುಬು ತಯಾರಿಸಿಕೊಳ್ಳಿ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಹುರಿಗಡಲೆ, ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣಸಿನಕಾಯಿ, ಹುಣಸೆ ಹಣ್ಣು, ಉಪ್ಪು, ನೀರು ಹಾಕಿ ರುಬ್ಬಿ ಈರುಳ್ಳಿ ಚಟ್ನಿ ತಯಾರಿಸಿಕೊಳ್ಳಿ. ಈಗ ರವಾ ಕಡುಬು ಈರುಳ್ಳಿ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಓಕೆ ಶಾರದಾ ಅವರೇ, ಟೇಸ್ಟ್ ಮಾಡಿ ನೋಡೋಣ. ಮಾಡಿ ಮಾಡ್ಬೇಡ ಅಂತೀರಾ? ಮಾಡ್ಬಿಟ್ಟು ಹೇಳಿ ಹೇಗಿದೆ ಅಂತ. ಇಡ್ಲಿ ತರ ಇದೆ, ಆದ್ರೆ ಇಡ್ಲಿ ಅಲ್ಲ. ಇಡ್ಲಿ ಅಲ್ಲ, ಉಪ್ಪಿಟ್ಟು ತರ ಕಾಣ್ತಾ ಇದೆ, ಉಪ್ಪಿಟ್ಟಲ್ಲ. ಉಪ್ಪಿಟ್ಟಲ್ಲ. ತುಪ್ಪ ಹಾಕೋಬೇಕು, ಹಾಗೆ ತಿನ್ಬೋದಾ? ನೀವು ಬೇಕಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಬೇಡ. ಅದ್ಭುತ ಇದೆ ಚಟ್ನಿ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಥ್ಯಾಂಕ್ ಯು ಮೇಡಮ್. ಏನೇವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ಏನು ಮನೆ ದೇವ್ರ ಹೆಸರೇನು? ವೆಂಕಟೇಶ್ವರ. ಓಕೆ, ಆಮೇಲೆ ನಿಮ್ಮ ಯಜಮಾನ ಮನೆ ದೇವರು? ಅವ್ರ ಮನೆದೇ ವೆಂಕಟೇಶ್ವರ, ನಾನ್ ಪ್ರೀತಿಸೋದು ಈಶ್ವರ. ಏನಂದ್ರೆ ಈಶ್ವರ ತಾನೆ? ಈಶ್ವರ. ನೋಡ್ರಿ, ಮುಳಿಯಾ ಜ್ಯುವೆಲರ್ಸ್ ನೋಡಿ ಈಶ್ವರನೇ ಕೊಟ್ಟಿದ್ದಾರೆ. ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಸಾಂಪ್ರದಾಯಿಕ ಶೈಲಿಯ ಹಗುರವಾದ ಆಭರಣಗಳು, ಮತ್ತೆ ಒಂದು ಆಭರಣ ತಗೊಂಡ್ರೆ 5 ಕಡೆ ಹಾಕೋಬಹುದು. ಜೊತೆಗೆ ಬೆಂಗಳೂರಲ್ಲೂ ಸಹ ಇವ್ರ ಶೋರೂಮ್ ಇದೆ, ಮಣಿಪಾಲ್ ಸೆಂಟ್ರಲ್ ಇದೆ. ಏನ್ ಬೇಕಾ ತಗಸ್ಕೊಂಬನ್ನಿ. ಆಯ್ತು, ಮೇಡಮ್. ಥ್ಯಾಂಕ್ ಯು. ಜೊತೆಗೆ ಮೊಮ್ಮಗು ಹೆಸರೇನು? ಅನನ್ಯ. ಅನನ್ಯಗೋಸ್ಕರ ಒಳ್ಳೆ ಕುಕೀಸ್ ಕೊಡ್ತಾ ಇದೀವಿ. ನಮ್ಮ ಯೂನಿಬಿಕ್ ಕುಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮ ಕುಕೀಸ್ ಅನ್ನ ಕೊಡ್ತಾ ಇದಾರೆ. ಮನೆಯವರೆಲ್ಲ ತಿನ್ಬೋದು. ನೀವು ಏನಾದ್ರು ಈ ತರ ಕಡುಬು ಮಾಡೋದು ಲೇಟ್ ಆಯ್ತು ಅಂದ್ರೆ ಯಜಮಾನ್ರಿಗೆ ಈ ತರ ಕುಕೀಸ್ ನ ಕೊಟ್ಟು ಕಳಿಸಿ. ಥ್ಯಾಂಕ್ ಯು ಮಾ. ಈ ಉಂಡೆಗಳನ್ನೆಲ್ಲ ಖಾಲಿ ಮಾಡಬೇಕು, ಜೊತೆಗೆ ಕಾರ್ಯಕ್ರಮ ಮುಗಿಸ್ಬೇಕು. ಏನ್ರಿ ಬಿಡಿ, ಕಾರ್ಯಕ್ರಮ ಮುಗಿಸ್ತಾ ಇದೀರಾ? ಟೈಮ್ ಆಗೋಯ್ತಾ? ಓನ್ರಿ, ಟೈಮ್ ಆಯ್ತು, ಏನ್ ಮಾಡೋದು, ಕಾರ್ಯಕ್ರಮ ಮುಗಿಸ್ಲೇಬೇಕು. ಸಾಕಷ್ಟು ಜನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ನಮ್ಮನ್ನು ಕರ್ಸ್ಕೊಳ್ಳಿ, ನಮ್ಮ ಕೈ ರುಚಿನೂ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸಿ, ಮುರಳಿ ಅವರೇ ನಮಗೂ ಒಂದು ಅವಕಾಶ ಕೊಡಿ ಅಂತ. ಖಂಡಿತವೂ ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತೀವಿ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ